या देवी श्रियैजी सर्वभूतेषु ज्योतिरूपेण संस्थिता नमस्तस्यै 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 नमो नमः. ಕರುನಾಡ ಮಗನಾಗಿ ಹೊರಟಿರುವೆ ನಾನು. ತಂದೆ ತಾಯಿಯೇ ನನ್ನ ಪಾಲ ದೇವರು. ಅವರಿಲ್ಲದೆ ನಾನಿಲ್ಲ, ಅವರೇ ನನಗೆಲ್ಲ. ವೇದ ಪುರಾಣಗಳಲ್ಲಿ ಹೇಳುವ ಪ್ರಕಾರ ಆತ್ಮಗಳು 3 ರೀತಿಯದ್ದಾಗಿವೆ. ಅವೆಂದರೆ ಜೀವಾತ್ಮ, ಸೂಕ್ಷ್ಮಾತ್ಮ ಮತ್ತು ಪ್ರೇತಾತ್ಮ. ಜೀವ ಇರುವ ಶರೀರದಲ್ಲಿರುವುದೇ ಜೀವಾತ್ಮ. ಇಹಲೋಕದ ಸವಾರಿಯನ್ನು ಶಾಂತ ರೀತಿಯಲ್ಲಿ ಪೂರೈಸಿ ಮುಂದಿನ ಜೀವಕ್ಕೆ ಪಯಣಿಸುವುದೇ ಸೂಕ್ಷ್ಮಾತ್ಮ. ಆದರೆ ಇಹಲೋಕದ ಬಯಕೆಗಳು ತೀರದೆ ದೇಹ ತ್ಯಜಿಸಿದರೆ ಜೀವಾತ್ಮ ಪ್ರೇತಾತ್ಮವಾಗಿ ಪರಿವರ್ತಿತವಾಗುತ್ತದೆ. ಈ ಪ್ರೇತಾತ್ಮಗಳು ಬೇರೆ ದೇಹವನ್ನು ಆವರಿಸಿ ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳಲು ಯತ್ನಿಸುತ್ತವೆ. ಇಂತಹ ಪ್ರೇತಾತ್ಮಗಳು ಆವರಿಸಿದ ದೇಹಗಳನ್ನು ಒಂದು ಶಕ್ತಿಯುತವಾದ ಪ್ರದೇಶದಲ್ಲಿ ಬಿಟ್ಟು ಪ್ರೇತಾತ್ಮಗಳು ದೇಹ ತೊರೆದಾಗ ಆ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಎಲ್ಲರೊಂದಿಗೂ ಬೆರೆಯಲು ಅವಕಾಶ ಮಾಡಿಕೊಡಲಾಗುತ್ತದೆ. ಅಲ್ಲಿಯವರೆಗೆ ಆ ವ್ಯಕ್ತಿಗೆ ದೆವ್ವ ಅಥವಾ ಭೂತ ಹಿಡಿದಿದೆ ಎಂಬುದು ನಮ್ಮ ನಂಬುಗೆ. ಈ ಪ್ರಕ್ರಿಯೆಯನ್ನು ನಮ್ಮ ದೇಶದ ಹಲವು ಕಡೆ ಮತ್ತು ನಮ್ಮ ರಾಜ್ಯದಲ್ಲೂ ಕಾಣಬಹುದು. ಈ ಪ್ರೇತಾತ್ಮಗಳು ತಮ್ಮ ಆಸೆ ಈಡೇರಿಸಿಕೊಳ್ಳಲು ಒಳಿತು ಕೆಡಕು ಎರಡನ್ನೂ ಮಾಡಬಲ್ಲವು. ಅಂತಹ ಕೆಲವು ಸನ್ನಿವೇಶಗಳನ್ನು ನಮ್ಮ ಚಿತ್ರದಲ್ಲಿ ಬಳಸಲಾಗಿದೆ.
ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ಟಿವಿ 29. ನಾನು ನಿಮ್ಮ ಪ್ರೀತಿಯ ರಾಘವ ಸೂರ್ಯ. ವೀಕ್ಷಕರೇ, ಹಲವಾರು ವರ್ಷಗಳಿಂದ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ. ಗೊಂದಲದಲ್ಲಿ ಇನ್ನೂ ಕೂಡ ಸಿಕ್ಕಾಕೊಂಡೇ ಇದ್ದೀವಿ. ಇನ್ನೂ ಒಂದು ವಾಸ್ತವವನ್ನ ತಿಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದ್ರೆ ಆ ವಿಚಾರ ಯಾವುದು ಅಂತೀರಾ? ಎಸ್, ದೇವ್ರು, ದಿಂಡ್ರು, ಆತ್ಮ, ಪ್ರೇತಾತ್ಮ, ಹೀಗೆ ಈ ಶಬ್ದಗಳು ನಮಗೆ ಚಿಕ್ಕಂದಿನಿಂದಲೂ ಕೇಳ್ತಾನೆ ಬರ್ತಾ ಇದ್ದಾವೆ. ಹಾಗಾದ್ರೆ ವಾಸ್ತವವೇನು? ಈ ವಿಚಾರದ ಬಗ್ಗೆ ನಿಮ್ಮ ಟಿವಿ 29 ಬೆಳಕನ್ನ ಚೆಲ್ಲೋ ಪ್ರಯತ್ನ ಮಾಡುತ್ತೆ. ಇದೇ ಹೊತ್ತಿನ ವಿಶೇಷ, ದೆವ್ವ ದೇವ್ರು. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆನ ಮಾಡೋಣ. ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಸ್ಪೆಷಲಿಸ್ಟ್ಸ್, ಎಕ್ಸ್ಪರ್ಟ್ಸ್ ಎಲ್ಲರೂ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಪರಿಚಯ ಮಾಡ್ಕೊಳ್ತೇನೆ. ಈ ವಿಚಾರದಲ್ಲಿ ಆಳವಾಗಿ ಅಧ್ಯಯನ ಮಾಡಿರುವಂತಹ ಯುವ ವಿಜ್ಞಾನಿ ಶ್ರೀ ಕುಮಾರ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಕುಮಾರ್ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನು ಮತ್ತೊಬ್ಬ ಅತಿಥಿ, ಯುವ ಮುಖಂಡ, ಸಾಮಾಜಿಕ ಹೋರಾಟಗಾರ, ದೇವನಹಳ್ಳಿಯ ಮಧುಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ. ಮಧುಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬ ಅತಿಥಿ, ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಶ್ರೀ ಮುತ್ತೂಟ್ ಸ್ವಾಮಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಮುತ್ತೂಟ್ ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಮಾರ್ ಪಾಟೀಲ್ ಅವರೇ, ಸಾಕಷ್ಟು ವರ್ಷಗಳಿಂದ ಈ ದೇವ್ರು, ದೆವ್ವ, ಭೂತ, ಪ್ರೇತ, ಆತ್ಮ, ಹೀಗೆ ಶಬ್ದಗಳು ಕಿವಿ ಮೇಲೆ ಬೀಳ್ತಾನೆ ಇವೆ. ಆದ್ರೆ ಇಲ್ಲೂವರೆಗೂ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಬ್ಬ ಸೈಂಟಿಸ್ಟ್ ಆಗಿ ನೀವೇನ್ ಹೇಳಕ್ ಬಯಸ್ತೀರಿ? ನೋಡಿ, ವೈಜ್ಞಾನಿಕವಾಗಿ ಹೇಳೋದಾದ್ರೆ ನಾನು ಇದನ್ನ ಯಾವುದನ್ನು ನಂಬೋದಿಲ್ಲ. ಇದೆಲ್ಲ ಸುಳ್ಳು ಅಂತಾನೆ ನನ್ನ ವಾದ. ಓಕೆ, ನಿಮ್ಮ ಅಧ್ಯಯನದ ಪ್ರಕಾರ ಇದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಎಸ್. ಓಕೆ, ಮುತ್ತೂಟ್ ಸ್ವಾಮಿಗಳೇ, ಸೈಂಟಿಸ್ಟ್ ಈ ವಿಚಾರ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಖ್ಯಾತ ಜ್ಯೋತಿಷಿಯಾಗಿ ಈ ವಿಚಾರದ ಬಗ್ಗೆ ತಾವು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ಮಂಡಿಸ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನೋಡಿ ಇವ್ರೆ, ದೀಪದ ಬೆಳಕು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೆ ಸೈನ್ಸ್ ಓದುತ್ತೆ. ಅದರ ಆಚೆಗೆ ಸೈನ್ಸ್ ಓದಲ್ಲ. ಅದನ್ನ ತಿಳ್ಕೋಬೇಕು ಅಂದ್ರೆ ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಅಧ್ಯಯನ ಮಾಡಬೇಕು. ಅದರ ಆಚೆ ಇರೋದೇ ದೇವ್ರು, ದೆವ್ವ, ಆತ್ಮ ಎಲ್ಲ. ಅದನ್ನ ಓದ್ಬೇಕು ಅಂದ್ರೆ ಸೈನ್ಸ್ ಬೇಕಾಗಿಲ್ಲ. ಓಕೆ ಓಕೆ, ಮುತ್ತೂಟ್ ಸ್ವಾಮಿಗಳೇ, ನಿಮ್ ಜೊತೆ ಮತ್ತೆ ಮಾತನಾಡ್ತೇನೆ. ಮಧುಗೌಡ್ರೆ, ತಾವೇನ್ ಹೇಳ್ತೀರಿ? ಪ್ರಾಣ ಇದೆ, ಅದು ಸತ್ಯ. ಈ ಭೂತ ಪ್ರೇತ ಎಲ್ಲ ಸಿನಿಮಾನಾಗ ಸರಿನಪ್ಪೋ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಾವು ಅದನ್ನೆಲ್ಲ ಕಂಡಿಲ್ಲ. ಸತ್ರೆ ಮಣ್ಣಾಕೋತೀವಿ, ಅದು ಸತ್ಯ. ಅದನ್ನ ನಾನು ನಂಬ್ತೀನಿ ಅಷ್ಟೇ. ಓಕೆ, ನಾವಿರೋದೇ ಹೀಗೆ ಸ್ವಾಮಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಎಸ್ ವೀಕ್ಷಕರೇ, ಸ್ಟುಡಿಯೋದಲ್ಲಿರುವಂತಹ ನಮ್ಮ ಗಣ್ಯರ ಮಾತುಗಳನ್ನ, ಅನಿಸಿಕೆಗಳನ್ನ ಕೇಳಿದ್ರಿ. ಆದ್ರೆ ಇವರ ಮಾತುಗಳನ್ನ ಬದಿಗೊತ್ತಿ ನೋಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವಿಡಿಯೋಗಳು ಮತ್ತಿನ್ನೇನನ್ನೋ ಹೇಳ್ತಾ ಇದ್ದಾವೆ. ಹಾಗಾದ್ರೆ ಆ ವಿಡಿಯೋ ತುಣುಕುಗಳು ಏನ್ ಹೇಳ್ತವೆ? ಅವುಗಳಿಂದ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು? ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ಈ ವಿಡಿಯೋ ತುಣುಕುಗಳನ್ನ ನೀವು ನೋಡಿದ್ರಿ. ಹಾಗಾದ್ರೆ ಈ ವಿಡಿಯೋ ತುಣುಕುಗಳನ್ನ ನೋಡಿದ ಮೇಲೆ ನಮ್ಮ ಗೆಸ್ಟ್ಗಳೇನ್ ಹೇಳ್ತಾರೆ ಬನ್ನಿ ಕೇಳೋಣ. ಶ್ರೀಕುಮಾರ್ ಪಾಟೀಲ್ ಅವರೇ, ಆರಂಭದಲ್ಲಿ ನೀವು ಹೇಳಿದ್ರಿ ದೇವ್ರು, ದೆವ್ವ ಎಲ್ಲವೂ ಸುಳ್ಳು ಅಂತ ಹೇಳಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೇನ್ ಅನಿಸ್ತಾ ಇದೆ? ನನ್ನ ಪ್ರಕಾರ ಇವೆಲ್ಲ ಸುಳ್ಳು. ಕೆಲವು ಸಂದರ್ಭಗಳು ಕ್ರಿಯೇಟ್ ಮಾಡುವಂತ ಸನ್ನಿವೇಶಗಳು ಇರುತ್ತೆ ಅಂತ ಹೇಳ್ಬೋದಷ್ಟೇ. ಇವನ್ನೆಲ್ಲ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಫೈನ್, ಖಂಡಿತವಾಗಿ ಹೌದು. ಇದನ್ನ ನೀವು ಖಂಡಿಸ್ತೀರಿ? ಹೌದು, ಖಂಡಿಸ್ತೇನೆ ನಾನು. ಮುತ್ತೂಟ್ ಸ್ವಾಮಿಗಳೇ, ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಒಬ್ಬ ಜ್ಯೋತಿಷಿಯಾಗಿ? ನೋಡಿ, ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ದೇವರು ಇದಾನೆ ಅಂತನೂ ನಂಬ್ತೀನಿ, ಹಾಗೆ ದೆವ್ವ ಇದೆ ಅಂತನೂ ನಂಬ್ತೀನಿ.
ಓಕೆ, ದೇವ್ರಿದೆ ಅಂದ್ಮೇಲೆ ದೆವ್ವ ಕೂಡ ಹಾ, ಇದ್ದೇ ಇರುತ್ತೆ ಅಂತ ದೆವ್ವನೂ ತಾವ್ ಇದೆ. ಹೇಳ್ತೀರಿ. ಇದೆ. ಹಾಗಾದ್ರೆ ಈ ಇಬ್ಬರ ಅನಿಸಿಕೆಗಳ ನಡುವೆ ಮಧುಗೌಡ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಇವ್ಯಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಬಿಡಿ, ಸುಮ್ಮನೆ ಯಾಕೆ ಹೇಳ್ಕೊಬೇಕು ಇವೆಲ್ಲ. ಓಕೆ ಫೈನ್, ನಮ್ಮ ಅನುಭವಕ್ಕೆ ಬಂದ್ರೆ ಮಾತ್ರ ಸತ್ಯ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀರಿ. ನಿಮ್ಮ ಪ್ರಕಾರ ನೀವ್ ಹೇಳೋದು ಸತ್ಯ. ಹಾಗಾದ್ರೆ ವೀಕ್ಷಕರೇ, ನಿಜವಾಗ್ಲೂ ವಾಸ್ತವ ಏನು? ಈ ಬಗ್ಗೆ ನಿಮ್ಮ TV29 ರಹಸ್ಯ ಕಾರ್ಯಾಚರಣೆ ನಡೆಸಿದೆ, ವಿಶೇಷ ಅಧ್ಯಯನ ಕೂಡ ಮಾಡ್ತಾ ಇದೆ. ಹಾಗಾದ್ರೆ ಅದೇನು? ಬನ್ನಿ ನೋಡಿ. ಏನಯ್ಯ ಮೋಸ ಮಾಡ್ತಿದ್ದೇವ್ರೆ ನಿಂಗೆ? ಏನ್ ಮೋಸ ಮಾಡಿದೆ ಅಂತ ನಿನ್ಗೆ? ಅಮಾಸೆ ಬರ್ಲಿ, ಹುಣ್ಣಿಮೆ ಬರ್ಲಿ, ನಿನ್ನ ಹೆಸರು ಹೇಳ್ಕೊಂಡು ನಾನು ಎಣ್ಣೆ ಹಾಕಲ್ವಾ? ನಿನಗೆ ಮಾತ್ರ 1600 ಜನ ಹುಡುಗಿರವ್ರೆ, ಇಟ್ಕೋ. ನಾನೇನ್ ಬೇಡ ಅಂದಿಲ್ಲ, ಆದ್ರೂ ನನ್ಗೊಂದೇ ಒಂದು ಎಣ್ಣಿಲ್ವಾ? ನಮ್ಮಪ್ಪ ಏನ್ ಬೇಸಲ್ಲ, ಮದುವೆ ಮಾಡೇ ಮಾಡ್ತಾನೆ. ಫಸ್ಟ್ ನೈಟ್ ರೂಮ್ ಕಳ್ಸ್ತಾನೆ. ಸಾಕ್, ಅಷ್ಟು ಸಾಕ್ ನಂಗೆ. ಹುಡುಗಿ ಹೊಟ್ಟೆ ಬಂದ್ರೆ ಮದ್ವೆ ಮಾಡ್ಬೇಕು ಅಂತಾರೆ, ಅದೇ ಹುಡ್ಗಂಗ್ ಹೊಟ್ಟೆ ಬಂದ್ರೆ ಅಂಕಲ್ ಅಂತಾರೆ. ಈ ಹೊಟ್ಟೆ ನಾವು ಕಟ್ಟೆ ಕರ್ಕ್ಸು, ಹುಡುಗಿ ನಾವು ಬೆಡಿಗೆ ಆಟೋಮೆಟಿಕ್ ಆಗಿ ಹಿಂದೆ ಬಂದೇ ಬರ್ತಾಳೆ. ಪ್ರಪಂಚದಲ್ಲಿ ಒಬ್ಬೊಬ್ರದ್ದು ನನ್ನ ಚಿಂತೆ ಅಪ್ಪ. ನಮ್ಮ ಭಟ್ರಿಗೆ ಬಾಲಿವುಡ್ ಹಾರೋ ಚಿಂತೆ, ವಾಟಾಲ್ ಅವ್ರಿಗೆ ಸ್ಟ್ರೈಕಿನ್ ಚಿಂತೆ, ಈ ನನ್ನ ಮಗನ್ ಮೆಸೇಜ್ ಚಿಂತೆ, ಇವನ್ಗೆ ಹುಡುಗಿರ್ ಚಿಂತೆ. ಲೋ ಕಂದ, ನಿಂದೇನೋ ಚಿಂತೆಲೇ? ಇನ್ನೇನಿರತ್ ಮಾಮು, ಈ ಶಾಜಾನು ಆ ಮುಮ್ತಾಜಿಗೆ ಕಾಲ್ ಮಾಡಿರ್ತಾನೆ. ಅವಳು ತಪ್ಪಾದ ಕರೆ ಅಂತೇಳಿ ಕಾಲ್ ಕಟ್ ಮಾಡಿರ್ತಾಳೆ. ಇವನು ಕತೆ ಎಲ್ಲ ಜೀವನ ಅಂತೇಳಿ ಸೂರ್ಯನ ಕಡೆ ಮುಖ ಮಾಡ್ಕೊಂಡು ಕುಂತವನೆ. ಒಂಥರ ಕಿತ್ತೋಗಿರಲ್ಲ ಸ್ಟೋರಿ ಗುರು. ಹಲೋ ಹಲೋ, ನಾನ್ ಕೊಣ ಗೌಡ. ನಾಳೆ ಶೂಟಿಂಗ್ ಇದೆ, ಬರ್ತೀಯಾ? 4 ಜನ ಡ್ಯಾನ್ಸರ್ಸ್ ಬೇಕು. ನಿನ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ, ಬರ್ತೀಯಾ ತಾನೆ? ಥ್ಯಾಂಕ್ಸ್ ಮಗ, ಬರ್ತೀನಿ. Hey darling, I love you. ನೋಡ್ ಮಮ್ಮು, ಕಪ್ಗಿರೋ ಗಂಡ ಬೆಳಗಿರೋ ಹೆಂಡತಿ, ವೈಟ್ ಆ್ಯಂಡ್ ಬ್ಲಾಕ್ ಇರೋ ಮಕ್ಳಿದ್ರೇನೆ ಜೀವನ ಕಣ. ಅದು ಬಿಟ್ಟು ಕಿತ್ತೋಗಿರೋ ಹೂ ಕೊಟ್ಟು ಕಿಲೋಮೀಟರ್ ಡೈಲಾಗ್ ಹೇಳಿ ಕೊನೆಗಳು ಸಿಗದೆ ಅವಳು ಬಿಟ್ಟಿರೋ ಚಪ್ಪಲಿನ ಮೂಗರ್ಸಿರೋ ಕಚ್ಚುಪ್ ನೋಡ್ಕೊಂಡು ಅದನ್ನೇ ನೆಪ ಮಾಡ್ಕೊಂಡು ಬಾರ್ಗಳನ್ನ ಉದ್ಧಾರ ಮಾಡ್ತಾ ದೇವದಾಸ್ನ ವಂಶ ಬೆಳೆಸಿ ನಮ್ದವ್ರನ್ನ ನಡು ನೀರಲ್ಲಿ ಬಿಟ್ಟು ಎಂಜಾಯ್ ಮಾಡೋ ಏಜಲ್ಲಿ ಎಂಜಲ್ ತಿನ್ನೋ ಪರಿಸ್ಥಿತಿ ಬೇಕಾ ಮಮ್ಮು? ಹೊತ್ತು ಬಾತ್ರೂಮ್ ಅಲ್ಲಿ ಕೂತು ಕಾಲ್ ಮಾಡ್ತೀರಾ, ಮನೆ ಹತ್ರ ಬಂದು ನೋಡ್ಕೊಂಡು ಹೋಗು ನೀನು ಅಂತೀರಾ, ನೀನೆ ನನ್ನ ರನ್ನ ಚಿನ್ನ ಪ್ರಾಣ ಕಣ್ಣು ಅಂತೀರಾ, ಗೊತ್ತಿದ್ದಂಗೆ ಹಿಂದೆ ಬಂದು ಬಗಣಿಗೂಟ ಇಡ್ತೀರಾ 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 ಬಗಣಿಗೂಟ ಇಡ್ತೀರಾ 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 ಬಗಣಿಗೂಟ ಇಡ್ತೀರಾ. ಪ್ರೀತಿ ಆಟ ಅಲ್ಲ ಕಣೆ, ಪ್ರೀತಿ ಕಾಟ ಅಲ್ಲ ಕಣೆ, ಪ್ರೀತಿ ಮುಳ್ಳು ಅಲ್ಲ ಕಣೆ, ಪ್ರೀತಿ ಸುಳ್ಳು ಅಲ್ಲ ಕಣೆ, ಪ್ರೀತಿ ಅಂದ್ರೆ ಶುದ್ಧ ಕಣೆ, ಪ್ರೀತಿ ಮಾಡಿ ನೀನೆ ಕಣೆ. ನನ್ನ ಕಣ್ಣಿನಲ್ಲಿ ನೀರು ಬತ್ತಿ ಹೋಗಿ ಬಿಟ್ಟು ಕಣೆ, ಕಣ್ಣಿನಲ್ಲಿ ನೀರು ಬತ್ತಿ ಹೋಗಿ ಬಿಟ್ಟು ಕಣೆ 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 ನಾ ಕಣೆ ಎಂಟಣೆ ಕಣೆ 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 ನಾ ಕಣೆ ಎಂಟಣೆ
ಇರುವಂತಹ ಬಿರ್ಸ ಕಾಲದಲ್ಲಿ ಹೇಳ್ತೀನಿ ಕೇಳಪ್ಪ. ಹೇಳಪ್ಪ. ಸದವಕಾಶ ನಿಮಗಿದುವೆ ಪ್ರೀತಿಯ ಮಾಡಲು, ಪ್ರೀತಿಯ ವ್ಯವಸ್ಥೆಗೆ ಬಲವನ್ನು ತುಂಬಲು, ಸುಭದ್ರ ಸಂಸಾರವ ಆಡಳಿತಕ್ಕೆ ತನ್ನಿರಿ, ತನ್ನಿರಿ ತನ್ನಿರಿ. ಪ್ರತಿಯೊಬ್ಬ ಪ್ರೇಮಿಯ ಜವಾಬ್ದಾರಿ ಕೇಳಿರಿ, ಕೇಳಿರಿ ಕೇಳಿರಿ. ಬ್ರಾಂತಿ ವಿಸ್ಕಿ ರಮ್ಮಿಗೆ ಮಾರು ಹೋಗಬೇಡಿರಿ, ಜಾತಿ ಧರ್ಮದ ಹೆಸರಲ್ಲಿ ಬೇರೆಯಾಗಬೇಡಿರಿ. ನಿರ್ಭೀತರಾಗಿ ನೀವು ಪ್ರೀತಿಯ ಮಾಡಿರಿ, ಮಾಡಿರಿ ಮಾಡಿರಿ. ಅಂತರ್ಜಾತಿ ವಿವಾಹದ ಸಂಕೇತವ ಸಾರಿರಿ, ಸಾರಿರಿ ಸಾರಿರಿ ಸ್ವಾರಿರಿ. ಮಾಮೋ ಬಾಬಿ ಕಮಿಂಗ್ ಮಾಮೋ. ಅಂತಮ್ಮ ಯಾರಿಗೋ ಪುಂಕ್ತಾ ಇದೆಯಾ? ನಮ್ಮಮ್ಮ ಮಾಮು ಸಿಟಿಲಿದ್ದು ನಿಮ್ಮಂತ ಅಲ್ಕಟ್ ನನ್ನ ಮಕ್ಕಳು ಸಹವಾಸ ಮಾಡಿದೀನಿ ಅಂತ ಗೊತ್ತಾದ್ರೆ ನಮ್ಮಮ್ಮ ಉಗಿತಾರಷ್ಟೇ. ಸೈಲೆಂಟ್ ಆಗಿದ್ಯಾ? ಏನಾದ್ರು ಪ್ರಾಬ್ಲಮ್? ಏನಾಯ್ತು ಮಾಮ? ನೀನ್ ಹಿಂಗಿರ್ಬೇಡ ಮಾಮು. ಏನಾಯ್ತು ಹೇಳು? ಏನಿಲ್ಲ ಕಣ್ರೋ, ಸ್ಮಾಲ್ ಪ್ರಾಬ್ಲಮ್ಮು. ಈಗಷ್ಟೇ ಫೋನ್ ಬಂದಿತ್ತು, ಅದಕ್ಕೆ ಮನೆ ಕಡೆ ಹೋಗಕ್ ಮನ್ಸೇ ಇಲ್ಲ. ಸರಿ ಕಣ್ರೋ, ನೀವೆಲ್ಲ ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಮಿಸ್ ಯು ಆಲ್ ಕಣ್ರೋ. ಮೊದಲು ಅದೇನಾಗಿದೆ ಅಂತ ಹೇಳೋ, ಆಮೇಲೆ ನಾವು ಊರಿಗೆ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ನಮ್ದು ತುಂಬಾ ಖುಷಿಯಾಗಿರುವಂತ ಫ್ಯಾಮಿಲಿ. ನಮ್ಮ ಇಡೀ ಕುಟುಂಬಕ್ಕೆ ಉಸಿರಾಗಿರುವಂತ ನಮ್ಮ ತಂದೆ. ನಮ್ಮ ಸಂಸಾರದ ಕಣ್ಣಾಗಿರುವಂತ ನಮ್ಮ ತಾಯಿ. ಮಾಡಿಸಿದ್ದು 450 ಜಾಂಗ್ರಿ, ಮದುವೆಗೆ ಬಂದಿದ್ದು ಬರೀ 300 ಜನ. ನಾನೇ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದೇ ಜಾಂಗ್ರಿ ಹಾಕ್ಸಿದೀನಿ. ಇನ್ನು 150 ಜಾಂಗ್ರಿ ಉಳ್ದಿರ್ಬೇಕು. ಎಲ್ಲೋಯ್ತು? ಇವ್ರು ನಮ್ಮ ಚಿಕ್ಕಮ್ಮವ. ಇವ್ರನ್ನ ನಾವು ಪ್ರೀತಿಯಿಂದ ರಂಗಮ್ಮಮ್ಮ ಅಂತೀವಿ. ಅಯ್ಯ, ನಿನ್ನ ಜಾಂಗೀರ್ ಮನೆ ಹಾಳಾಗೋಗ. ಬೆಳಿಗ್ಗೆ ತಿಂಡಿಗೆ ಅಂತ ಮಾಡಿಸಿದ್ದು ತೂತೊಡೆಲಿ, ಉಳಿದದ್ದು ಇದು ಒಂದಂತೀನಿ. ಇವ್ರು ನಮ್ಮ ದೊಡ್ಡ ಮಾವ ಶಾಮಣ್ಣ ಅಂತ. ಇವ್ರಿಗೆ ಯಾವಾಗ್ಲೂ ಲೆಕ್ಕಾಚಾರದ್ದೇ ಚಿಂತೆ. ಮದುವೆಯ ಸಂಭ್ರಮದಲ್ಲಿ ಸಣ್ಣ ಬಲಿ. ಇವ್ರು ನಮ್ಮ ಕೊನೆ ಮಾವ. ನಮ್ಮ ಮನೇಲಿ ಇವರೇ ತೂಕದ ವ್ಯಕ್ತಿ. ನಮ್ಮಪ್ಪ ನಮ್ಮಮ್ಮನ ಮದುವೆ ಆದ್ಮೇಲೆ ಬೈ 1 get 3 ಆಫರ್ ತರ ನಮ್ಮಮ್ಮನ ಹಿಂದೆನೆ ಬಂದ್ಬಿಟ್ರು. ಇವ್ರ ಕಾಟ ತಳ್ಳಾರ್ದೆ ಇವ್ರ ಹೆಂಡ್ತಿರು ಹೊಗೆ ಹಾಕ್ಸ್ಕೊಂಡ್ಬಿಟ್ರು. ಆದ್ರೆ ಇವ್ರು ಮಾತ್ರ ನಮ್ಮ ಮನೆ ಬಿಟ್ಟು ಹೋಗೋ ಲಕ್ಷಣನೇ ಇಲ್ಲ. ಇವಳು ನನ್ನ ದೊಡ್ಡ ತಂಗಿ. ಇವಳಿಗೆ ಮಾತು ಬರಲ್ಲ, ಆದ್ರೆ ಇವಳು ನಗುವಿಂದಾನೆ ಎಲ್ಲಾರ ಮನ್ಸು ಗೆಲ್ತಾಳೆ. ನನ್ನ ತಂಗಿ ಕಲ್ಪನಾ ಪುಟ್ಪುಟಾಣಿ ಮಾತುಗಳಿಂದಾನೆ ಎಲ್ಲಾರ್ಗೂ ಇಷ್ಟ ಆಗ್ತಾಳೆ. ನಮ್ಮನೆ ನಂದಾದೀಪ ನಮ್ಮಕ್ಕ. ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ಅವಳು ಮದುವೆ ಮಾಡ್ಕೊಟ್ವಿ. ಅಳೆ ಅಂದ್ರೆ ನೀವಿಬ್ರು ಆಟ ಆಡೋದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ.
ಬಂಗಾರದಂತ ಹುಡುಗಿನ ನಿಮ್ ಕೈಲಿ ಕೊಟ್ಟಿದೀವಿ, ಜೋಪಾನವಾಗಿ ನೋಡ್ಕೋಬೇಕಾ? ಹ್ಞೂ ಮಾವ, ನೀವು ಕೊಟ್ಟಿರೋದು ಬರೀ ಬಂಗಾರ ಅಲ್ಲ, ನನ್ನ ಉಸಿರು. ಆ ಬಂಗಾರದ ಬೆಲೆ ಯಾವಾಗ ಬೇಕಾದ್ರೂ ಕಮ್ಮಿ ಆಗ್ಬೋದು, ಆದ್ರೆ ನಿಮ್ಮ ಮಗಳ ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಮಾವ, ನೀವು ಅನ್ಕೊಂಡಿರೋಕ್ಕಿಂತ ತುಂಬಾ ಚೆನ್ನಾಗಿ ನಿಮ್ಮ ಮಗಳು ಬದುಕ್ತಾಳೆ, ಅದಕ್ಕೆ ನಾನ್ ಗ್ಯಾರಂಟಿ. ನೋಡಿ ಹೇಳಿ ಅಂದ್ರೆ ನಾನೀಗ ಈ ಉಂಗ್ರನ ಇದ್ರೊಳಗಡೆ ಹಾಕ್ತೀನಿ. ನಿಮ್ಮಿಬ್ರಲ್ಲಿ ಯಾರು ಮೊದಲು ಇದನ್ನ ಹುಡುಕಿ ತೆಗಿತಾರೋ ಅವರೇ ನಿಮ್ಮ ಸಂಸಾರದಲ್ಲಿ ಲೀಡರ್. ಅಳೆ ಅಂದ್ರೆ ಹಿಂಗ ಇದು ಕತೆ. ಏ ಕೋತಿ, ನೀನ್ ಮಾಡೋ ಚೇಷ್ಟೆಯಿಂದ ಹೊಟ್ಟೆಲಿರೋ ಕರುಳೆಲ್ಲ ನೂಡಲ್ಸ್ ಆಗಿ ಈಚೆ ಬಂದಿತ್ತಲ್ಲೇ. ಸರಿ ಸರಿ, ಹೀಗೆ ಅಯ್ಯೋ, ಮಾತಾಡ್ತಾ ನಿನ್ನ- ನಿಂತಿರ್ತೀರಾ? ಮನೇಲಿ ಮಾಡಕ್ಕೆ ತುಂಬಾ ಕೆಲ್ಸ ಇದೆ. ಬಾಮ್ಮ ನೀನು. ಹೇಯ್, ಈ ಮನೆಯಲ್ಲಿ ಕ್ರಿಮಿ ಕೀಟಗಳೆಲ್ಲ ಚೇಷ್ಟೆ ಮಾಡಂಗಾಗಿದೆ. ಈಗ ಹೊಸದಾಗಿ ಮನೆಗೆ ಒಂದು ಬಿಳಿ ಜಿರಳೆ ಬೇರೆ ಬಂದಿದೆ. ನಿಮಗಲ್ಲ, ಜಿರಳೆ ಹೇಳಿದ್ದು. ಓಕೆ. 6 ಪ್ಯಾಕ್ ಫ್ಯಾಮಿಲಿ ಪ್ಯಾಕ್. ಯಾವನೇ ಒಂದು ದಡಿಯ? ಅವದಕ್ಕಿಂತ ನಂದು ಸ್ವಲ್ಪ ದಪ್ಪಕ್ಕೆ ಇದೆ. ಆದ್ರೆ ಅವಳು ಯಾಕೆ ನನ್ ಮದುವೆ ಆಗ್ಲಿಲ್ಲ? ಐ ಕಾಂಟ್ ಬಿಲೀವ್ ದಿಸ್. ಓಯ್, ನಾನ್ ಮದುವೆ ಆಗ್ಬೇಕಾಗಿರೋ ಅಂತ ಹುಡುಗಿನ ನೀನ್ ಮದುವೆ ಆಗಿದ್ಯಾ? ಕಾನ್ಸ್ಟಿಪೇಷನ್. ರೀ ಸ್ವಾಮಿ, ಕಾನ್ಸ್ಟಿಪೇಷನ್ ಅಲ್ಲ ಅದು, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್, ಕಂಗ್ರಾಚುಲೇಷನ್, ಕಂಗ್ರಾಚುಲೇಷನ್ಸ್. ಕಂಕಣ ಎಲ್ಲಿ? ಓ ಮಾವ, ಕಂಕಣ. ಅಳಿಯಂದ್ರು ಕಂಕಣ ಕಳ್ಕೊಂಡ್ಬಿಟ್ಟವ್ರೆ. ಅಳಿಯಂದ್ರು ಕಂಕಣ ಕಳ್ಕೊಂಡ್ರ? ಕಂಕಣ ಇಲ್ವಾ ಮಾವ? ಕಂಕಣ ಕಳ್ಕೊಂಡಿಲ್ಲ, ಮೋಸ್ಟ್ಲಿ ರೂಮಲ್ಲಿ ಬಿಚ್ಚಿಟ್ಟಿರ್ಬೇಕು. ಕಂಕಣ ಇಲ್ಲ ಅಂತ ಅಂದ್ರೆ ಫಸ್ಟ್ ನೈಟು ಇಲ್ಲ, ಸೆಕೆಂಡ್ ನೈಟು ಇಲ್ಲ, ಬರೀ ಗುಡ್ ನೈಟೇ. ನೋಡಪ್ಪ, ಹಾಗೆಲ್ಲ ಕಂಕಣ ಬಿಚ್ಚಿಡಬಾರ್ದು, ಬೇಗ ಹೋಗಿ ಕಟ್ಕೊಂಡ್ ಬಾ. ಸರಿ ಮಾವ. ಒಳ್ಳೆ ಕತೆ ಆಯ್ತಲ್ಲಪ್ಪ ಇದು. ಇವಾಗ ಈ ಕಂಕಣ ಎಲ್ಲಿಂದ ಹುಡುಕ್ಲಿ ನಾನು? ಬಾವ, ಕಂಕಣ ಬೇಕಾ? ಹ್ಮ್, ಬೇಕಾದ್ರೆ ಈ ಮನೇಲೇ ಇದೆ, ಹುಡಿಕೋ. ಕಂಕಣ ಈ ಮನೇಲಿ? ಓಕೆ. ಈ ಕಂಕಣ ಒಂಥರ ಡ್ರೈವಿಂಗ್ ಲೈಸೆನ್ಸ್ ಆಗೋಯ್ತು.
ಬೇಕಾ? ಹೇ ಅದಲ್ಲ, ಈ ಕಂಕಣ ನಾನ್ ತಂದಿದ್ದು. ಹೇಯ್, ಕಟ್ಕೊಂಡಿರೋ ನೀನೇ ಜೊತೆಗಿರ್ಬೇಕಾದ್ರೆ ಈ ಕಂಕಣ ಇಂಕ್ನೆಲ್ಲ ಯಾಕೆ? ನನ್ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಏನ್ ಗೊರಕೆ ಹೊಡಿತೀರಲ್ಲೇ? ಒಬ್ಬ ನೋಡಿದ್ರೆ ಅಮಾವಾಸ್ಯೆ ರಾವು ಕಾಲದಲ್ಲಿ ಹುಡ್ದಂಗವನೆ, ಇನ್ನೊಬ್ಬ ನೋಡಿದ್ರೆ ಪೌರ್ಣಮಿ ಯಮಗಂಟ ಕಾಲದಲ್ಲಿ ಹುಡ್ದಂಗವನೆ. ಲೋ ನಿಮ್ಮ ಗೊರಕೆ ಸದ್ದನ್ನ ತಡ್ಕೊಳಕ್ಕಾಗ್ದೇನೆ ನಿಮ್ಮಿಬ್ರು ಹೆಂಡ್ತಿರು ವಿಷ ತಗೊಂಡು ಸತ್ತೋಗಿರ್ಬೇಕು. ರಾಧಾ, ಏನ್ ಡಾರ್ಲಿಂಗ್? ಜೀವನ ಅಂದ್ರೆ ಇಷ್ಟೇನಾ? ಪ್ರೀತಿ, ಸುತ್ತಾಟ, ಮದುವೆ, ಮಕ್ಕಳು, ಕೊನೆಗೊಂದಿನ ಮತ್ತೆ ನೇನು? ಜೀವನ ಅನ್ನೋ ಸಾಗರದಲ್ಲಿ ಸಂಸಾರ ಅನ್ನೋ ಬೋಟ್ ನಡೆಸ್ಕೊಂಡು ತೇಲಿ ಬರುವ ಅಲೆಗಳ ಏರಿಳಿತಗಳಿಗೆ ಹೆದರದೆ ಬೋಟ್ನ ಸರಿಯಾಗಿ ತಗೊಂಡೋಗಿ ದಡ ಮುಟ್ಸೋದೇ ಜೀವನ. ಆ ದಡ ಅನ್ನೋದೇ ನಮ್ ನೆಮ್ಮದಿ ಅಂತ. ಹೌದಾ? ಆಮೇಲೆ ಇಷ್ಟೊತ್ತಲ್ಲಿ ಯಾರು ಈ ಕೊಟ್ಟಿಗೆ ಬಾಗಿಲುಗಳನ್ನ ತಡ್ತಿರೋದು? ಸಂಜು, ನೀನ್ ದೊಡ್ಡ ಕವಿ ಆಗ್ಬಿಟ್ಟೆ ಕಣೋ. ನಂಗೋಸ್ಕರ ಒಂದ್ ಕವನ ಹೇಳ್ತೀಯಾ ಪ್ಲೀಸ್? ಕವನನ? ಮುಂಜಾನೆ ಏಳುವ ವೇಳೆ ಹುಸಿ ಕನಸುಗಳ ಮಾಲೆ, ತುಸು ಅವಸರ, ತುಸು ಬೇಸರ, ನೋವು ನಲಿವುಗಳ ವಿತರಕ ನಾನು, ಹಂಚಿಕೊಳ್ಳುವ ಜೀವ ನೀನಾಗಬಲ್ಲೆಯೇ, ನಿನ್ನ ಈ ಕಾಳಜಿ ಮರೆಯುವೆನೇನು, ಪ್ರೀತಿಗೆ ಹೆಸರು ನಾನು ನೀನು. ಸೂಪರ್ ಕಣೋ. ಥ್ಯಾಂಕ್ ಯು ಡಾರ್ಲಿಂಗ್. ಹೇ, ನಾನ್ ಹೇಳಿದ ಅರ್ಥ ಆಯ್ತಾ ನಿಂಗೆ? ನೀನೇ ತಾನೇ ಹೇಳಿದ್ದು ನಮ್ಮಿಬ್ಬರ ಪ್ರೀತಿ ಎಷ್ಟು ಕ್ಯೂಟ್ ಅಂತ. ಲೇ ದದ್ದು, ನಾ ಹಂಗಲ್ಲ ಕಣೆ ಹೇಳಿದ್ದು. ನೀನೇನಾ ಇಷ್ಟೊತ್ತಿಂದ ನನ್ನ ಚಿತ್ರ ಎಲ್ಲ ಬಿಡಿಸಿ ಹಿಂಗಿಂಗ್ ಎಸಿತಿರೋದು? ಯಾಕೆ ಹಂಗ್ ನೋಡ್ತಿದ್ಯಾ? ಮುಂಜಾನೆ ಏಳುವ ವೇಳೆ ಹುಸಿ ಕನಸುಗಳ ಮಾಲೆ ಅಂದ್ರೆ ರಾತ್ರಿ ಮಲಗುವಾಗ ನಮ್ಗೆ ಏನೇನೋ ಕನಸುಗಳು ಬಿದ್ದಿರ್ತವೆ, ಆದ್ರೆ ಬೆಳಗ್ಗೆ ಏಳುವಾಗ ಅದ್ ಯಾವ್ದು ಇರಲ್ಲ. ಸೊ ಅವೆಲ್ಲ ಸುಳ್ಳು ಕನಸಿನ ಹಾರ ಅಂತ. ತುಸು ಅವಸರ, ತುಸು ಬೇಸರ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನಕ್ಕೆ ಅವಸರ ಹೇಳು? ಆದ್ರೂ ಎದ್ದೋಗಕ್ಕೆ ತುಂಬಾ ಬೇಸರ ಅಲ್ವಾ? ನೋವು ನಲಿವುಗಳ ವಿತರಕ ನಾನು, ಹಂಚಿಕೊಳ್ಳುವ ಜೀವ ನೀನಾಗಬಲ್ಲೆ ಏನು. ಅಫ್ಕೋರ್ಸ್ ಡೈಲಿ ಐ ಆಮ್ ಶೇರಿಂಗ್ ಮೈ ಫೀಲಿಂಗ್ಸ್ ವಿತ್ ಡ್ಯಾಟ್ ಓನ್ಲಿ. ಯಾರು ನಮ್ಮನ್ನ ಕೇರ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅದ್ ಮಾತ್ರ ನಮ್ಮನ್ನ ಕೇರ್ ಮಾಡತ್ತಲ್ವಾ? ಸೊ ಅದ್ರ ಪ್ರೀತಿನ ಮರೆಯಕ್ಕಾಗತ್ತಾ ಅಂತ. ಈ ಮನೇಲಿ ನೆನ್ನೆ ಮೊನ್ನೆ ಹುಟ್ಟಿರೋ ಅಂತ ಹೆಣ್ಮಕ್ಳೆಲ್ಲ ನನ್ನನ್ನ ಭಯ ಬೀಳ್ಸಂಗ್ ಆಗೋಗ್ಬಿಟ್ರಲ್ಲ. ಇದರಿಂದ ನಾನು ಹೊರಗ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡೋದು ಅನ್ನೋದಿರ್ಲಿ, ಅದಕ್ ಮುಂಚೆ ಬೆಳಗಿನ ಜಾವ 3 ಗಂಟೆಗೆ ಲೈಟ್ ಆಗಿ ಹೊಟ್ಟೆ ಹಸಿತಿದ್ಯಲ್ಲ. ಕೂಲ್ ಮಗ ಕೂಲ್. ಈ ಮನೆಯಲ್ಲಿ ಬೊಂಬೆಗಳೆಲ್ಲ ನನಗೆ ಭಯ ಬೀಳ್ಸಕ್ ಆಗೋಗ್ಬಿಡ್ತಲ್ಲ. ಇರ್ಲಿ, ಐಸ್ ಕ್ರೀಮ್ ತಿನ್ಬೇಕು.
ಇವಾಗಷ್ಟೇ ನಮ್ಮ ಮೊದಲನೇ ರಾತ್ರಿ ಮುಗಿಸಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದೀವಿ. ನಿನಗೇನು ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ನನಗೆ ಏನೇನೋ ಅನ್ನಿಸ್ತಾ ಇದೆ. ಹೌದಾ? ಏನೇನ್ ಅನ್ನಿಸ್ತಾ ಇದೆ? ನಿನಗಾಗಿ ನಾನು, ನನಗಾಗಿ ನೀನು, ನಮಗಾಗಿ ನಮ್ಮ ಮಕ್ಕಳು, ವಾವ್, ನಮ್ಮ ಮಕ್ಕಳಿಗಾಗಿ ನಾವು ಓಹೋ ಬದುಕು ಸಾಗಿಸ್ತಾ ಇರ್ಬೇಕಾದ್ರೆ ಯಾಕಡೆ ಅಂದ್ರೆ ಏನಾಯ್ತು? ಏನಾಯ್ತಾಳೆ ಅಂದ್ರೆ ಅಲ್ಲಿ ರಾಧಾ ರಾಧಾ ರಾಧನ್ಗೇನಾಯ್ತು? ರಾಧಾ ರಾಧಾ ಏನಾಯ್ತಮ್ಮ? ನೋಡ್ ಮಾಮು, ನಿಮ್ಮಕ್ಕ ನಮಗೂ ಅಕ್ಕನೇ. ಅದಕ್ಕೆ ಕೈಲಾದಷ್ಟು ಪರಿಹಾರನ ಹುಡ್ಕೋಣ. ಹೌದ್ ಮಾಮು, ಡೋಂಟ್ ವರಿ, ನಾವೆಲ್ಲ ನಿನ್ ಜೊತೆಲಿ ಬರ್ತೀವಿ, ಹೋಗೋಣ. ಥ್ಯಾಂಕ್ಸ್ ಕಣ್ರೋ. ಬನ್ರೋ, ನಮ್ಮೂರ್ ಬಂತು ಅಂತ. ಏನಾಯ್ತು? ವೆಲ್ಕಮ್ ಇಷ್ಟೊಂದು ಖರಾಬ್ ಆಗೈತೆ. ಇದೆಲ್ಲ ಮಾಮೂಲ್. ಬಂದ್ರ ಲೋ, ಎಲ್ಲಿ ಕರ್ಕೊಂಬಂದು? ಎಂಟ್ರಿನೇ ಶುಭಮ್ಮ. ಇನ್ ಪಿಕ್ಚರ್ ಹೆಂಗಿರ್ತದ? ಲೇ, ಮುಚ್ಕೊಂಬಾರ ಸಾಕು. ನಿಮ್ಮಮ್ಮ, ಇದೇ ನಮ್ಮೂರು. ಇದೆಲ್ಲ ನಮ್ದೇ ಕಣ ಜಮೀನು. ಓಹೋ, ಏನೋ ಮಾಮು, ನಿಮ್ಮನೆ ಇಷ್ಟ ದೊಡ್ಡದು. ರಿಯಲಿ ಇಟ್ಸ್ ಲೈಕ್ ಅ ಪ್ಯಾಲೇಸ್ ಮ್ಯಾನ್. ಸೂಪರ್. ಎಲ್ಲೋ ಮಾಮು, ಇಷ್ಟು ಚಿಕ್ಕ ಮನೆ. ಸರಿಯಾಗಿ ಕಂಡ್ಬಿಟ್ಟು ಯಾವ್ದೋ ಮಾಮು ಭೂತ್ ಬಂಗ್ಲೆ ಕರ್ಕೊಂಡ್ ಬಂದಿದ್ಯಾ? ಸರಿಯಾಗಿ ನಡಿಯೋ. ಅಮ್ಮ, ಚೆನ್ನಾಗಿದ್ಯಾ? ಹಾಮ್ಮ, ಚೆನ್ನಾಗಿದ್ದೀನಿ. ಇವರು ನನ್ನ ಫ್ರೆಂಡ್ಸು. ನಮಸ್ಕಾರಮ್ಮ. ನನ್ನ ಜೊತೆಲೆ ಕಾಲೇಜಲ್ಲಿ ಓದ್ತಿದ್ದಾರಮ್ಮ. ಒಳ್ಳೇದಾಯ್ತಪ್ಪ. ದೇವಸ್ಥಾನಕ್ಕೆ ಹೋಗೋಣ, ಎಲ್ರೂ ಸ್ನಾನ ಮುಗಿಸ್ಕೊಂಡ್ ಬನ್ನಿ. ಸರಿ ಅಮ್ಮ. ಹಾಯ್ ಹಾಯ್. ಇವರಿಬ್ರು ನನ್ನ ಲವ್ಲಿ ಸಿಸ್ಟರ್ಸ್. ಇವಳು ಕಲ್ಪನಾ ಮತ್ತೆ ಇವಳು ಕಾಂಚನ. ಮತ್ತೆ ಇವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಮನು, ಪ್ರತಾಪ್, ಕಾರ್ತಿಕ್. ಸರಿ, ಕೆಳಗಡೆ ಹೋಗಿ ಎಲ್ಲಾರನ್ನು ಪರಿಚಯ ಮಾಡಿಸ್ಕೊಂಡ್ ಬರ್ತೀವಿ. ಹೋಗೋಣೇನ್ರೋ? ನಡಿ ಹೋಗೋಣ. ಬನ್ನಿ ಹೋಗೋಣ. ಬಾಯ್ ಬಾಯ್. ಬಾಯ್. ಇವಳು ಕಲ್ಪನಾ, ಅವಳು ಕಾಂಚನ, ಇನ್ನ ನಾಗವಲ್ಲಿ ಹೆಂಗೋಳು. ಹಾಯ್ ಚಿಂಟು. ಹಾಯ್ ಮಾಮ್, ಯಾರಿವ್ರೆಲ್ಲ? ಯಾರ್ ಮಾಮ್ ಇದು? ನೀನ್ ಹೇಳಿ ಸ್ಟೋರಿಯಲ್ಲಿ ಕ್ಯಾರೆಕ್ಟರ್ ಇರ್ಲಿಲ್ಲ. ಇವನು ನಮ್ ದೊಡ್ಡ ಮಾವನ್ ಮಗ. ನಮ್ಮ ಅತ್ತೆ ತಿರೋದ್ಮೇಲೆ ಬೋರ್ಡಿಂಗ್ ಸ್ಕೂಲ್ ಇದ್ದ. ಈಗ ಸಮ್ಮರ್ ಹಾಲಿಡೇಸ್ ಅಂತ ಬಂದಿದ್ದಾನೆ. ಮಾಮ್ಸ್, ಇನ್ನುಳಿದವ್ರನ್ನೆಲ್ಲ ನಾನ್ ಪರಿಚಯ ಮಾಡಿಸ್ತೀನಿ. ಹುಷಾರೋ ಕಿರಾತ್ಕ. ಅಪ್ಪ, ಇವರು ದಿಲ್ಲು ಮಾಮೂನ್ ಫ್ರೆಂಡ್ಸ್. ಕಮಾನ್ ಅಂಕಲ್, ಅಷ್ಟ್ ಚಿಕ್ಕದ್ಗೆ ಇಷ್ಟು ದೊಡ್ಡ ಪೆನ್ಸಿಲ್ ಇಡ್ತಾರ ಯಾರನ? ಟಮಟೆ ಅರ್ಧೈತದ. ಕಿವಿದು ಅಂಕಲ್. ಬನ್ನಿ ಬನ್ನಿ. ಬಂತು ನೋಡು ನಮ್ಮ ಮನೆಯ ಗಜಕೇಸರಿ ಮಗನೇ. ಈ ರಾಜ ಹುಲಿಯ ಹೆಸರನ್ನ ಈ ಊರಲ್ಲಿ ಉಳಿಸುವಂತ ರಾಮಾಚಾರಿ ಅಂದ್ರೆ ಅದು ನೀನೇ ಕಣೋ, ನೀನೇ. ಕಕ್ಕ, ಇವರು ದಿಲ್ಲು ಮಾಮೂನ್ ಫ್ರೆಂಡ್ಸ್. ಅದು ನಮ್ ಬಿಗ್ ಕಕ್ಕ, ಇದು ನಮ್ ಸ್ಮಾಲ್ ಕಕ್ಕ.
ಹೆದರ್ಕೋಬೇಡ್ರಪ್ಪ, ಕಕ್ಕ ಅಂದ್ರೆ ನಮ್ ಕಡೆ ಚಿಕ್ಕಪ್ಪ ಅಂತ. ಸರಿ ಸರಿ, ಸರಿ. ಕಕ್ಕ ಅಂದ್ರೆ ಚಿಕ್ಕಪ್ಪ, ಸೂಸು ಅಂದ್ರೆ ದೊಡ್ಡಪ್ಪನ. ಚೀ ಕಮಾನ್ ಕಮಾನ್, ಇದೇ ನಿಮ್ ರೂಮು. ಹೋಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬನ್ನಿ. ಆಯ್ತಾಯ್ತು. ಗೋ ಗೋ. ಲೇ ಚಿಂಟು, ಆ? ದೇವಸ್ಥಾನಕ್ಕೆ ಬರಲ್ವಾ? ಹೇ, ನಾವೆಲ್ಲ ದೇವಸ್ಥಾನಕ್ಕೆ ಬರಲ್ಲ. ನೀವು ಬರಲ್ವಾ? ಲವ್, ಈ ವಯಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಏನ್ ಕಿತ್ತು ಗೊಬ್ಬರ ಹಾಕ್ತೀರಾ? ಹೋಗ್ರಿ, ಬೆಳಿಗ್ಗೆ ನಿಮ್ ಮುಖ ನೋಡಿದೀನಿ, ಅನ್ನನೂ ಸಿಗಲ್ಲ. ನೀನು ಬರಲ್ವೇನೆ? ಅಯ್ಯ, ನನ್ನ ಮಗನೇ. ಒಳ್ಳೆ ಮಕ್ಳ ಕಳ್ಳ ಇದ್ದಂಗಿದ್ಯಾ? ಗುರಾಯಿಸ್ತೆ ನನ್ನ. ಲೇ ರಾಜಾವುಲಿ, ಈ ನನ್ನ ಮಕ್ಕಳು ಸಹವಾಸ ಜಾಸ್ತಿ ಮಾಡ್ಬೇಡ ನೀನು. ನಿನ್ನೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು 1 ಕೋಟಿ ರೂಪಾಯಿ ಕೇಳಿದ್ರು ಕೇಳ್ಬಿಡ್ತಾರೆ. ಚೆನ್ನಾಗಿ ನೆಕ್ಕೋ, ಇಲ್ಲಾಂದ್ರೆ ನನಗ್ ಸಣ್ಣ ಆಗ್ಬಿಡ್ತೀಯಾ? ಸ್ವಾಮೀಜಿ, ಮಗಳ ಮದುವೆ ಏನೋ ಮಾಡಿದ್ವಿ, ಆದ್ರೆ ಕೆಲವು ದಿನದಿಂದ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇದೆ. ಆದ್ರಿಂದ ಇದಕ್ಕೆ ತಾವೇ ಒಂದು ಪರಿಹಾರ ಮಾಡಿಕೊಡ್ಬೇಕು. ಇದಕ್ಕೆ ನೀವೇ ಪರಿಹಾರ ತಿಳಿಸ್ಬೇಕು ಸ್ವಾಮಿ. ಹೌದು ಸ್ವಾಮಿ. ನೋಡಿ ಬಂಡಿಯಪ್ಪ ಅವರೇ, ಇದು ಯಾವ ದುಷ್ಟಶಕ್ತಿನೂ ಅಲ್ಲ. ದುಷ್ಟಶಕ್ತಿ ಆಗಿದ್ದಿದ್ರೆ ಈ ದೇವಸ್ಥಾನದ ಆವರಣದಲ್ಲಿ ನಿಮ್ಮ ಮಗಳು ಹೆಜ್ಜೆ ಇಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾದ್ರೆ ಅವಳ ದೇಹದಲ್ಲಿ ದುಷ್ಟಶಕ್ತಿ ಇದೆಯೋ ಅಥವಾ ದೈವಿ ಶಕ್ತಿ ಇದೆಯೋ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಒಂದು ಅಸ್ತ್ರ ಇದೆ. ಅದನ್ನ ಪ್ರಯೋಗ ಮಾಡೋಣ. ಈ ಪ್ರಯೋಗವನ್ನ ನಿನ್ಮೇಲೆ ಉಪಯೋಗಿಸಲಾಗಿದೆ. ಆದ್ದರಿಂದ ಸಂಜೀವಿನಿ ಬೆಟ್ಟಕ್ಕೆ ನೀನೇ ಹೋಗ್ಬೇಕು. ಈ ಆತ್ಮಕ್ಕೆ ಒಂದು ಸ್ಥಿರವಾದ ರೂಪ ಅಂತ ಇಲ್ಲ. ಆ ಸಂಜೀವಿನಿ ಬೆಟ್ಟದಲ್ಲಿರೋ ಆತ್ಮಗಳ ಜೊತೆ ನೀನ್ ಮಾತಾಡಿ ಇದರ ರೂಪವನ್ನ ನೀನ್ ತಿಳ್ಕೋಬೇಕು. ಆದ್ರೆ ಒಂದು ಮಾತು ಜ್ಞಾಪಕ ಇರ್ಲಿ, ಆ ಆತ್ಮಗಳ ಜೊತೆ ಮಾತಾಡುವಾಗ ನಿನ್ನ ಜೀವಕ್ಕೆ ಅಪಾಯ ಆದ್ರೂ ಆಗಬಹುದು. ಮಾಮ
ಮಾಮು ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಲವ್. ದಯವಿಟ್ಟು ನನ್ನ ಆಸೆ ಎಲ್ಲ ಬಲಿ ತಗೊಂಬಿಟ್ರು. ನಮಗೂ ಆಸೆಗಳೈತೆ ಅಮ್ಮಿಕೊಂಡ್ ಬಾರಲಿ. ಮಾಮು ಒಳಗೋಗಿ ಹೊರಗೆ ಬರೋತ್ತಿಗೆ ಹೊಗೆ ಹಾಕ್ಸ್ಕೊಂಡ್ರೆ ಏನೋ ಮಾಡ್ತೀಯಾ? ಏನಿಲ್ಲ ಮಾಮು, ನಿನ್ ಮದ್ವೆ ಆಗ್ತೀಯಲ್ಲ ಫಸ್ಟ್ ಏಟ್ ರೂಮ್ ಅಲ್ಲಿ ನಿಮ್ಮಿಬ್ರು ಸೆಂಟ್ರ್ ಬಂದು ಮಲಗ್ತೀನಿ. ಲೇ ಲವ್ ಮಾಮು, ಈ ಆತ್ಮಗಳು ಹೆಂಗಿರುತ್ತೋ? ಲೇ ಆತ್ಮ ಗೀತ್ಮ ಎಲ್ಲ ಏನಿಲ್ಲ ಕಣೋ. ಈ ಮೈ ಮೇಲೆ ದೆವ್ವ ಬಂದಿರುತ್ತಲ್ಲ ಅವ್ರನ್ನೇ ಕರ್ಕೊಂಬಂದು ಇಲ್ಲಿ ಬಿಟ್ಟಿರ್ತಾರೆ. ಅವ್ರ ಹತ್ರನೇ ಪರಿಹಾರ ಕೇಳ್ಬೇಕಂತೆ. ಸುಮ್ಮನೆ ಬಾರೋ. ಅಯ್ಯಪ್ಪ, ಮಂಚ ಹತ್ತೋ ಏಜಲ್ಲಿ ಬೆಟ್ಟ ಹತ್ತಿಸ್ತಾನಲ್ಲಪ್ಪ ಅವನು. ಇದು ನೋಡಿದ್ರೆ ಒಳ್ಳೆ ಮಶಾನ ಇದ್ದಂಗಿದೆ. ಅಪ್ಪ ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ. ದೆವ್ವವಿಲ್ಲ, ಕಪಾಲಿ ಇಲ್ಲ, ಇದ್ದರು ಕಾಣಲ್ಲ. ಅಂಜಿಕೆಯೇ ಬೇತಾಳ. ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು, ಸರಿಗಪ್ಪ ಪದ ಹಾಡು. ಭೂತವುಂಟು, ಪಿಶಾಚಿಯುಂಟು ಅಣ್ಣನ ಬಳಿಯಲ್ಲೇ. ದೆವ್ವ ಉಂಟು, ಕಪಾಲಿಯುಂಟು ಅಣ್ಣನ ಎದುರಲ್ಲೇ. ಧಾಮ್ ತರಗಡ ಧೀಮ್ ತರಗಡ ತೋಮ್ ತರಗಡ ನಮ್ ತರಗಡ ತತ್ತ ತರಗಡ ದಿತ್ತಿ ತರಗಡ ತೋಮ್ ತೋಮ್ ತರಗಡ ನಮ್ ನಮ್ ತರಗಡ ತಾ ಧೀಮ್ ತೋಮ್ ನಮ್ ಛಮ್ ಛಮ್ ತಾ ಧೀಮ್ ತೋಮ್ ನಮ್ ಛಮ್ ಛಮ್ ತಕ್ಕಿಟ ಧಿಕಿಟ ತೋಕಿಟ ನಂಕಿಟ ತಗ ತರಗಡ ತಗ ತತ್ತ ತಲಾಂಗ್ ತೋ ತರಗಡ ತಲಾಂಗ್ ತೋ. కమ్ము కొన్న చీకట్లోన కొమ్ముకొచ్చే వెలుతురమ్మా. కచ్చ కట్టి కత్తి పడితే చిచ్చూరేపే కాళేవమ్మా. నీ కన్నూరిమి చూడగానే దూసిన కత్తి వణికి పోవునమ్మా. ಲೋ ನನ್ನ ಮಕ್ಕಳ ನಿಂತ್ಕೊಳ್ರೋ. ಈ ಸ್ಮಶಾನದಲ್ಲಿ ನಾನು ಒಬ್ಬನೇ ಬಿಟ್ಟೈತೆ ಇರಾ, ಬಂದೇ ಇರೋ. ನಿಲ್ಲಿ. ಇವತ್ತು ಕೆಟ್ಟ ಅಮಾವಾಸ್ಯೆ. ಇವತ್ತು ಇಲ್ಲಿ ಭಯಾನಕ ಅನಾಹುತಗಳು ಸಂಭವಿಸುವ ಮೊದಲು ನೀವೆಲ್ಲ ಹೊರಟು ಹೋಗಿ, ಇಲ್ಲ ನೀವೆಲ್ಲ ಹೆಣಗಳಾಗಿ ಇಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತೀರಾ. ಹೋಗಿ ಹೋಗಿ. ನಾವೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ನಾವು ಆತ್ಮಗಳನ್ನ ಮೀಟ್ ಮಾಡಲೇಬೇಕು. ಪ್ಲೀಸ್ ಹೆಲ್ಪ್ ಮಾಡಿ. ನೋಡಿ, ಅಲ್ಲಿ ಕಾಣ್ತಾ ಇರೋದೇ ಆತ್ಮಗಳು ಬರುವ ಸ್ಥಳ. ನೀವು ಅಲ್ಲಿಗೆ ಹೋಗಿ ಅಲ್ಲಿ ನಿಮಗಾಗಿರುವ ನೋವನ್ನು ಹೇಳಿಕೊಳ್ಳಿ. ಹೋಗಿ.
ಪೇಟಕ್ ನೆನೆ ಮೇಸ್ತ್ರಿ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ. ಮಾಮು 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 ಲೈ ಏನಾಯ್ತಾ ನಿಂಗೆ? ಸುಮ್ನೆ ಮಾಮು ಮಲಗಿದ್ರಲ್ಲ ಟೆಸ್ಟ್ ಮಾಡಿದೆ. ಏನದು ಮಾಮು ಆತ್ಮನೂ ಇಲ್ಲ ಪ್ರೇತಾತ್ಮನೂ ಇಲ್ಲ, ಸುಮ್ನೆ ಭಯ ಮಾತ್ರ ಆಗ್ತಿದೆ ಕಣಲ್ಲ. ನಾನೊಂದು ಹೇಳ್ತೀನಿ ಕೇಳ್ತೀರ ಎಲ್ರು? ಅದೇನ್ ಹೇಳಪ್ಪ. ಆತ್ಮನ ಇಲ್ಲಿ ಕರ್ಸಕ್ ಒಂದು ಗೇಮ್ ಪ್ಲಾನ್ ಮಾಡೋಣ, ಅವ್ರ ಸ್ಟೈಲಲ್ಲಿ ಕರೆಯೋಣ. ಆತ್ಮಕ್ಕೆ ಯಾರು ಇಷ್ಟ ಆಗ್ತಾರೋ ಬರ್ಬೋದೇನೋ ನೋಡೋಣ. ಯಾವ ಥರನೋ? ಸಿಂಪಲ್ ಮಾಮು, ಬುದ್ಧಿವಂತಿಕೆ ಆಟ. ನಾನು ಬುದ್ಧಿವಂತಿಕೆ 1, ನಿಮ್ಮ ಬುದ್ಧಿವಂತಿಕೆ 2, ನಿನ್ನ ಬುದ್ಧಿವಂತಿಕೆ 3, ನಿಮ್ಮ ಬುದ್ಧಿವಂತಿಕೆ 4. ನಿಮ್ಮ ಸ್ಟೈಲಲ್ಲಿ ದೆವಾನ್ ಕರೀರಿ, ಬಂದ್ರು ಬರ್ಬೋದೇನೋ. ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರು ಕರ್ದಾಗ ಬರುತ್ತೇನೋ ನೋಡೋಣ. ಇದು ಒಂದ್ ಗೇಮ್ ಏನಲ್ಲ. ಕೂತೇನಪ್ಪ ಮಾಡ್ತೀಯಾ? ಅದಾದ್ರೂ ಮಾಡು. ಮಮ್ಮು ಒಂದ್ ಕೆಲ್ಸ ಮಾಡು, ನೀನೇ ಸ್ಟಾರ್ಟ್ ಮಾಡ್ಬಿಡು. ಓಕೆ ಮಾಮ, ಓಕೆ ಸ್ಟಾರ್ಟ್. ಬಾ 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 ಬಾರೋ ಬಾರೋ ಆತ್ಮವೇ, ನೀ ಬಂದರೆ ಇಲ್ಲಿಂದ ನಾನು ಓಡುವೆ. ಹಲೋ, ಬಂತಾ? ಬರುತ್ತೆ ಬರುತ್ತೆ ಬರುತ್ತೆ. ಸಮಾಧಾನ ಸಮಾಧಾನ. ಬಾ ಬಾ ಒಳ್ಳೆ ಬಾ ಬಾರೋ. ಹಿಂಗೆಲ್ಲ ಕರೆದ್ರೆ ಬರಲ್ಲ, ನಾನ್ ಕರಿತೀನಿ ನೋಡು, ಬರುತ್ತೆ. ಆಯ್ತು ತಗೊಳಪ್ಪ. ಗೆ ಏನಾ? ಇವರಿಗೆ ಓಕೆ ಓಕೆ. ಪ್ರೀತಿಯ ಆತ್ಮವೇ, ಕೇರ್ ಆಫ್ ಸಂಜೀವಿನಿ ಗುಡ್ಡ. ವಿಷಯ: ನಮ್ಮ ಮನೆಯಲ್ಲಿರುವ ಆತ್ಮವನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವ ಬಗ್ಗೆ. ಮಾನ್ಯರೇ, ನಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಕಟ್ಟ ಜಾಸ್ತಿ ಆಗಿರೋದ್ರಿಂದ ನೀವು ಬಂದು ನಿಮ್ಗಳ ಜೊತೆಯಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂತಿ ನಿಮ್ಮ ಪ್ರೀತಿಯ ಅರ್ಪಿತ್. ಲವ್ ಕಂಡಿದ್ದೀನಿ, ಸುಮ್ನಿರೋ. ಇಲ್ಲಿ ಯಾವ ಆತ್ಮನೂ ಇಲ್ಲ, ಪ್ರೇತಾತ್ಮನೂ ಇಲ್ಲ. ನೋಡಿ, ಸ್ವಾಮೀಜಿ ಹೇಳಿದ್ರು ಅಂತ ನಾವು ನಿಮ್ಮನ್ನು ಹುಡ್ಕೊಂಬಂದ್ವಿ. ಆದರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮ ಅಕ್ಕ ಅಂದರೆ ನಮ್ಮೆಲ್ಲರಿಗೂ ಪ್ರಾಣ. ಅವಳ ಸಂಸಾರ ಇವಾಗ ತಾನೇ ಶುರು ಆಗ್ತಾ ಇದೆ. ಆದರೆ ಯಾವ ದೈವಶಕ್ತಿನೋ ದುಷ್ಟಶಕ್ತಿನೋ ಅವಳನ್ನ ಮೆಟ್ಕೊಂಡ್ಬಿಟ್ಟಿದೆ. ಪ್ಲೀಸ್ ಇದಕ್ಕೊಂದು ಪರಿಹಾರ ಕೊಡಿ. ಎಲ್ಲ ಸರಿ ಹೋಗುತ್ತೆ. ಆದ್ರೆ ಮಣ್ಣನ್ನು ತಗೊಂಡು ಹೋಗ್ಬೇಕಾರೆ ಯಾರು ಹಿಂದೆ ನೋಡ್ಬೇಡಿ. ನೋಡಿದ್ರೆ ನಿಮ್ ಸಾವ ನೀವೇ ತಂದ್ಕೊಂತೀರಾ. ಏನಾಯ್ತು? ಮಾತಾಡೋ ರಾಧಾ 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 ರಾಧಾ, ಹೇ ರಾಧಾ, ಇನ್ನು ನನ್ನ ಕೈಲಾಗಲ್ಲ ಗುರು. ನಿಮ್ಮ ಅಕ್ಕನ ಕರ್ಕೊಂಡೋಗಿ ಬೆಟ್ಟಕ್ಕೆ ಬಿಡೋಣ, ಇಲ್ಲ ನಮ್ಮ ಲೂಸನ್ ಕರ್ಕೊಂಡ್ ಬರೋಣ ಅಷ್ಟೇ. ಲೈ ಸುಮ್ನಿರ ಮಾಮು, ಲೈ ಮೊದ್ಲೇ ಅವ್ನ್ ಬೇಜಾರಲ್ಲ ಅವನೇ. ಆಹಾ, ಹಮ್ಮಿಕೊಂಡಿರಪ್ಪ. ನಿನ್ನೆ ಅವನು, ಇವತ್ತು ನೀನು, ನಾಳೆ ನಾನು. ಬೇಕಾಯ್ದಲ್ಲ, ಓಡ ನಡಿ. ಏ ಮಾಮು, ನೀವೆಲ್ಲ ಇಲ್ಲೇ ಇರೋ,
ಮನು ಕರ್ಕೊಂಬರೋ ಜವಾಬ್ದಾರಿ ನಂದು. ಮತ್ತೆ ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ಲೇ ಮಾಮೋ, ಸೊಲ್ಯೂಷನ್ ಹುಡ್ಕಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಸೊಲ್ಯೂಷನ್ ಸಿಗೋ ತನಕ ಇಲ್ಲಿಂದ ಹೋಗೋ ಮಾತೇ ಇಲ್ಲ, ಆಯ್ತಾ? ಸಾರಿ ಮಾಮು. ಹೋಗ್ಲಿ ಬಿಡೋ, ಡೋಂಟ್ ವರಿ. ಯಾರೋ ಬಿದ್ದವರಲ್ಲಿ. ರಾಧಾ, ರಾಧಾ, ಯಾರ್ ನೀನು ಹೇಳು? ಯಾರ್ ನೀನು ಹೇಳು? ಯಾರ್ ನೀನು? ಯಾರ್ ನೀನು ಹೇಳು? ಏಯ್, ಯಾರ್ ನೀನು ಹೇಳು? ಯಾರ್ ನೀನು? ಇಲ್ಲ ಅಂದ್ರೆ ಇಲ್ಲೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಹೇಳು, ಯಾರ್ ನೀನು? ಭಸ್ಮ ಮಾಡ್ತೀಯಾ? ನನ್ ಭಸ್ಮ ಮಾಡ್ತೀಯಾ? ಒಂದ್ಸಲ ನಿನ್ ಮುಖ ಕನ್ನಡಿ ನೋಡ್ಕೋ, ಆಮೇಲೆ ಮಾಡುವಂತೆ ಭಸ್ಮ. ಭಸ್ಮ ಮಾಡ್ತಾರಂತೆ, ಭಸ್ಮ. ನಾನು ನಾನು ನಾನು
ಪಟ್ಪಟ ಅಂತ ಮಂತ್ರ ಕೇಳಿದ್ರೆ ನಮ್ಮನ್ ಬಂದ್ಸೋಕ್ಕಾಗಲ್ಲ ನಿಂಗೆ. ನನ್ ಜಾಗ, ನನ್ ಮನೆ. ನಿನ್ ಮಂತ್ರಕ್ ಮರದಲ್ಲಿ ಮಾವಿನ ಕೈನೇ ಉದ್ರಲ್ಲ, ನೀನ್ ನಮ್ಮನ್ನ ನೋಡಿಸ್ತೀಯ? No! Never! Impossible! ನೋಡು, ಈ ಜಾಗ, ಈ ಮನೆ, ಇವಳು ಎಲ್ಲ ನಂದು. ಮತ್ತೇನಾದ್ರೂ ತಿರುಗ ಬಂದ್ರೆ ಮರ ಹತ್ಬೇಕಾಗತ್ತೆ. ಹೊರಟೋಗಿಲ್ಲಿಂದ, ಹೊರಟೋಗ. ನಿನ್ ಕಣ್ಣಲ್ಲೇನಾದ್ರೂ ನೀರ್ ಬಂದ್ರೆ ನಿನ್ ಕಣ್ಣಲ್ಲಿ ರಕ್ತ ಬರುತ್ತೆ. ಈ ಮನೆ ನಂದು, ಇಲ್ಲಿಂದ ನೀನಲ್ಲ. ಆ ದೇವ್ರೆ ಬಂದ್ರು ನನ್ನ ನೋಡ್ಸಕ್ಕಾಗಲ್ಲ. ಇಲ್ಲಿ ನೀನೇನ್ ಮಾಡ್ತೀಯ? ರಾಧಾ, ರಾಧಾ, ರಾಧಾ. ಜನನದ ಸಮಯದಿ ನೋವಿನ ಮಂತ್ರವು, ಬಾಲ್ಯದ ಸಮಯದಿ ಜೋಗುಳ ಸ್ತೋತ್ರವು, ಯೌವನದ ಸಮಯದಿ ಪ್ರೀತಿಯ ಪಠಣೆಯು, ವಯಸ್ಸಾದ ಮುಪ್ಪಲಿ ಆಸರೆಯ ಮಂತ್ರವು, ಆಸರೆಯ ಮಂತ್ರವು. ಮಂತ್ರಗಳ ಪಠಣೆ ಇದು ಜೀವನದ ಘಟನೆ. ಮಂತ್ರಗಳ ಪಠಣೆ ಇದು ಜೀವನದ ಘಟನೆ.
ಕದಿಲಿಲ್ಲ ಕೊಲಲಿಲ್ಲ ಹುಸಿಯನ್ನು ನುಡಿಲಿಲ್ಲ ಅನ್ಯರಿಗೆ ಅಸಹ್ಯ ಪಡಲಿಲ್ಲ ನೋಡಯ್ಯ ಈ ನೋವು ನಮಗ್ಯಾಕಯ್ಯ ಈ ನೋವು ನಮಗ್ಯಾಕಯ್ಯ ಈ ನೋವು ನಮಗ್ಯಾಕಯ್ಯ ಈ ನೋವು ನಮಗ್ಯಾಕಯ್ಯ ಅವಳ ಕಣ್ಣ ಹನಿಯು ಧರೆಗೆ ತಾಕಿ ಅವಳ ಕಣ್ಣ ಹನಿಯು ಧರೆಗೆ ತಾಕಿ ನಲ್ಲಿ ಕೆಂಗಣ್ಣಿಗೆ ಗುರಿಯಾಗಿ ಬೈಗುಳದ ಸರಮಾಲಿ ನಿನಗ್ಯಾಕಯ್ಯ ಆ ಪಾಪದ ಹೊಣೆಗಾರಿಕೆ ನಮಗ್ಯಾಕಯ್ಯ ನಿಮ್ಮನ್ನೆಲ್ಲ ಬರಹೇಳೋದಕ್ಕೆ ಒಂದು ಕಾರಣ ಇದೆ. ನನ್ನ ಜೀವನದಲ್ಲೇ ಕಾಣದೇ ಇರುವಂತ ಒಂದು ಅದ್ಭುತ ಶಕ್ತಿನ ನಾನು ಕಂಡಿದ್ದೀನಿ. ಅದನ್ನ ಬಂಧಿಸಬೇಕಾದ್ರೆ ನಮ್ಗೆ ನಿಮ್ಮೆಲ್ಲರ ಸಹಾಯ ಬೇಕು. ಗುರುಜಿ, ಈ ಭೂಮಿ ಮೇಲೆ ಹುಟ್ಟಿರೋ ಎಲ್ಲಾ ಜೀವಿಗೆ ಸಮಸ್ಯೆಗೆ ಇದೆ. ಸಮಸ್ಯೆಗೆ ಕೊಟ್ಟ ಅಲ್ಲ, ಪರಿಹಾರಕ್ಕೆ ಕೊಡಲ್ಲ. ಪರಿಹಾರ ಇದ್ದೇ ಇರುತ್ತೆ ಬಾಬಾ. ಜೀಸಸ್ನ ಕಾಡಿದ ಸಮಸ್ಯೆಗಳು ನಮ್ಮಂತ ನಿಮ್ಮಂತ ಮಾನವನ ಬಿಡ್ತಾವ? ಅದೇನ್ ಸಮಸ್ಯೆ ಹೇಳಿ ಗುರುಜಿ, ನಮ್ಮಿಂದ ಆದಂತ ಸಹಾಯವನ್ನು ಖಂಡಿತ ಮಾಡ್ತೀವಿ. ಅದಕ್ಕಾಗಿಯೇ ನಾನು ನಿಮ್ಮಿಬ್ಬರನ್ನ ಕರೆಸಿದ್ದೀನಿ. ನನ್ನ ಜೀವನದಲ್ಲೇ ಕಾಣದಿರುವಂತ ಒಂದು ಅದ್ಭುತ ಶಕ್ತಿನ ನಾನಿಲ್ಲಿ ಕಂಡಿದ್ದೀನಿ. ಅದೊಂದು ಪ್ರೇತಾತ್ಮವಾಗ್ಲಿ ಯಾವುದೋ ಮನುಷ್ಯನ ಆತ್ಮವಾಗ್ಲಿ ಅಲ್ಲ, ಅದೊಂದು ವಿಚಿತ್ರವಾಗಿರತಕ್ಕಂಥ ಅದ್ಭುತ ಶಕ್ತಿ. ಆ ಶಕ್ತಿ ಆ ಮನೆನ ಸುತ್ತುವರಿತಾ ಇದೆ. ಅದು ಅವರು ಒಳ್ಳೆದಕ್ಕೋ ಕೆಟ್ಟದ್ದಕ್ಕೋ ಅರ್ಥ ಆಗ್ತಾ ಇಲ್ಲ. ಆ ಮನೆಯವ್ರನ್ನ ರಕ್ಷಿಸ್ಲಿಕ್ಕೆ ಆ ಶಕ್ತಿನ ನಾವು ತಡೆ ಹಿಡಿಲೇಬೇಕು. ಅಷ್ಟೇ ಅಲ್ಲ, ಆ ಮನೆಯಲ್ಲಿ ಶುಭ ಸಮಾರಂಭ ಆದಾಗಿಂದ ಇವತ್ತಿನವರೆಗೂ ವಿಚಿತ್ರ ಘಟನೆಗಳು ನಡೀತಿವೆ ಅಂತ ಆ ಮನೆಯವರೇ ಹೇಳ್ತಾರೆ. ಗುರುಜಿ, ನಿಮ್ಗೆ ಅದು ದೊಡ್ಡ ಸಮಸ್ಯೆ ಅನ್ಸಿದ್ಮೇಲೆ ಅದ್ಯಾವ್ದೋ ಬಡ ಸೈತಾನೇ ಇರ್ಬೇಕು. ನಾವೆಲ್ಲರೂ ಸೇರ್ಕೊಂಡು ಅದಕ್ಕೆ ಒಳ್ಳೆ ಶಾಸ್ತಿಗೆ ಮಾಡೋಣ. ನೀವು ಅನ್ಕೊಂಡಷ್ಟು ಸುಲಭ ಅದಲ್ಲ. ಯಾಕಂದ್ರೆ ಅದಕ್ಕೊಂದು ಸ್ಥಿರವಾದ ರೂಪ ಅಂತಾನೆ ಇಲ್ಲ. ಅದು ಯಾವಾಗ ಬೇಕಾದ್ರೂ ಯಾರ ಮೈ ಮೇಲೆ ಬೇಕಾದ್ರೂ ಬರುತ್ತೆ. ದೈವಿ ಶಕ್ತಿನೇ ಎದುರಿಸುವಂತಹ ಶಕ್ತಿ ಅದಕ್ಕಿದೆ. ಹೀಗಾಗಿ ನಾವೆಲ್ಲರೂ ಸೇರಿ ಅದನ್ನ ಸೆರೆ ಹಿಡಿಬೇಕು. ಗುರುಜಿ, ನಾನೊಬ್ಬ ಜೀಸಸ್ನ ಅನುಯಾಯಿಯಾಗಿ, ಮೇಲಾಗಿ ನಾನು ಮಾನಸಿಕ ತಜ್ಞನಾಗಿ ಆ ಮನೆಯಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ವಿಚಾರಿಸಿ ಅದರ ಮೂಲ ಕಾರಣ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತೀನಿ. ಅದರಿಂದ ನಿಮಗೆ ಸಹಾಯ ಆದ್ರೂ ಆಗ್ಬೋದು.
शैतान को इस बाबा का ताकत का एहसास दिला तू। ಒಂದು ಅಮಾವಾಸ್ಯೆ ರಾತ್ರಿ ಫಾದರ್ ಮಲ್ಗಣ ಅಂತ ಮಲ್ಗಕ್ಕೆ ಹೋದ್ರೆ ನಿದ್ದೆನೇ ಬರ್ತಾ ಇಲ್ಲ. ಅದನ್ನ ನೋಡ್ತಿದ್ದಾಗಲೇ 2 ದಿನ ಆಯ್ತಾ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಇದಕ್ಕೂ ಹೋಗಿಲ್ಲ ಫಾದರ್, ಇದಕ್ಕೂ ಹೋಗಿಲ್ಲ. ಮನೆಯಲ್ಲಿರೋ ಎಲ್ಲಾ ಜನರದ್ದು ಹೆಸರನ್ನ ಒಂದು ಕಾಗದ ಮೇಲೆ ಬರೆದು ತಗೊಂಡ್ ಬನ್ನಿ. ಆಯ್ತು ಬಾಬಾ. ಯಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾಹ್, 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 ಯಾ ಇಲಾಹ ಇಲ್ಲಲ್ಲಾಹ್. ಯಾ ರಬ್ಬಿಲ್ ಆಲಮೀನ್. ಏ ಶೈತಾನ್! ಯಾರ್ ನೀನು? ಏನ್ ಬೇಕು ನಿನ್ಗೆ? ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ನೀನ್ ಯಾರೇ ಆಗಿರ್ಲಿ ಬಾ ಇಲ್ಲಿ. ಏ ಶೈತಾನ್, ಜೈ ದರ್ಶೆ. ಏ ಶೈತಾನ್! ಮನೆಯಲ್ಲಿ ನಡೀತಾ ಇರೋ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮ ಮಗಳು ಕಾರಣ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ನಿಮ್ಮ ಮಗಳು ಅದಕ್ಕೆ ಕಾರಣ ಅಲ್ಲ. ಯಾವತ್ತು ಈ ಮನೆಯಲ್ಲಿ ಶುಭ ಕಾರ್ಯ ಆಯ್ತೋ ಅವತ್ತಿನಿಂದ ಇವತ್ತಿನವರೆಗೂ ನೀವು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ್ದೀರಾ. ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಮ್ಮ ಫಾದರ್ ಅವರು ಕಲೆ ಹಾಕಿದ್ದಾರೆ. ಹೌದು, ನೀವು ಅನ್ಕೊಂಡಂತೆ ಈ ಮನೆಯಲ್ಲಿ ನಡೆದ ಎಲ್ಲಾ ಸಿಚುವೇಶನ್ಗೆ ಕಾರಣ ನಿಮ್ಮ ಮಗಳು ರಾಧಾ ಅಲ್ಲ, ನಿಮ್ಮ ಅಳಿಯ ಸಂಜು. ಏನ್ ಹೇಳ್ತಾ ಇದ್ದೀರಾ? ಹೌದು, ಅದೇ ಸಚ್ ಬಾತ್. ಅವತ್ತು ನಿಮ್ದು ಅಳಿಯದು ಕಂಕಣ ಕಳೆದೋಯ್ತು ಅಂತ ಕಾಂಚನ ಅವರು ಹುಡುಕಕ್ಕೆ ಹೋಗಿದ್ರಲ್ಲ, ಅವಾಗ ಕಾಂಚನ ಅವ್ರಿಗೆ ಎದುರಾಗಿದ್ದು ನಿಮ್ದು ಅಳಿಯ. ಅದು ಕಾಂಚನ ಅವರು ಎಷ್ಟು ಹೇಳಕ್ಕೆ ಪ್ರಯತ್ನ ಪಟ್ರು ಯಾರಿಗೂ ಅರ್ಥ ಆಗ್ಲಿಲ್ಲ. ಫಸ್ಟ್ ಟೈಮ್ ನೀವು ಊರಿಗೆ ಬಂದಾಗ ನೀವು ನೋಡಿದ್ದು ವಾಮಾಚಾರ ಅಲ್ಲ, ನಮ್ಮ ಜನ ಅನ್ಕೊಂಡಿರೋ ಮೂಢನಂಬಿಕೆ. 3 ರೋಡ್ ಸೇರೋ ಜಾಗದಲ್ಲಿ ದೃಷ್ಟಿ ತೆಗೆದು ಹಾಕಿದ್ರೆ ದರಿದ್ರುಗಳೆಲ್ಲ ಹೋಗ್ತಾವಂತಾರಲ್ಲ, ಅದನ್ನೇ ನೀವು ನೋಡಿದ್ದು. ನಿಮ್ಮ ಕೊನೆ ಭಾವಮೈದ ಅಂದು ರಾತ್ರಿ ಮನೆ ಸುತ್ತಾ ಇರುವಾಗ ನಿಮ್ಮ ಮನೆಯ ಎಲ್ಲ ಸದಸ್ಯರುಗಳ ಚಿತ್ರ ಬಿಡಿಸಿದ ಹಾಳೆಗಳು ಅವನಿಗೆ ಸಿಗುತ್ತೆ. ಆ ಚಿತ್ರಗಳನ್ನ ಬಿಡಿಸಿದ್ದು ನಿಮ್ಮ ಕೊನೆ ಮಗಳು ಕಲ್ಪನಾ ಅಂತ ಅವನು ಅನ್ಕೋತಾನೆ. ಆದ್ರೆ ಆ ಚಿತ್ರಗಳನ್ನ ಬಿಡಿಸಿರೋದು ನಿಮ್ಮ ಅಳಿಯನ್ ಮೇಲಿರೋ ಆ ಶಕ್ತಿ. ಆವತ್ತು ಹುಡುಗರು ಸಂಜೀವಿನಿ ಬೆಟ್ಟದ ಮೇಲಿಂದ ಮಿಟಿ ತಗೊಂಡ್ ಬಂದು ನಿಮ್ ಬೇಟಿ ಅವರ ಹಣೆಗೆ ಇಡಕ್ ಹೋದ್ರು. ಆವಾಗ ನಿಮ್ ಬೇಟಿ ಅವ್ರ ಮೇಲೆ ದಾಳಿಗೆ ಮಾಡ್ತು. ಆ ಟೈಮ್ನಲ್ಲಿ ಅವ್ರ ಮೇಲೆ ಆ ಶಕ್ತಿ ಇತ್ತು, ಆದ್ರೆ ಅವ್ರ ಮೇಲೆ ಆ ಶಕ್ತಿ ಬರೋದು ಅವ್ರಿಗೆ ಗೊತ್ತಾಗಲ್ಲ. ಅವತ್ತು ಬೆಟ್ಟದಿಂದ ನಿಮ್ಮ ಫ್ರೆಂಡ್ನ ಕರ್ಕೊಂಬಂದಾಗ ಅವನಲ್ಲೂ ದುಷ್ಟಶಕ್ತಿ ಆವರಿಸಿತ್ತು.
ಆ ಶಕ್ತಿ ಮನೆಯೊಳಗೆ ಬರುವುದಕ್ಕೆ ನಿಮ್ಮ ಅಕ್ಕನ ಮೇಲಿರೋ ಶಕ್ತಿ ಬಿಡ್ಲಿಲ್ಲ. ಸ್ವಾಮೀಜಿ ಬಂದ ತಕ್ಷಣ ಓಡಿ ಹೋದ. ತನ್ನ ಮೇಲಿರೋ ದುಷ್ಟಶಕ್ತಿ ಅಂತ ತಿಳಿತಿದ್ದಾಗೆ ಈ ಊರನ್ನೇ ಬಿಟ್ಟು ಹೋದ. ಇಷ್ಟೆಲ್ಲ ಆದ್ರೂ ಒಂದು ವಿಚಾರ ಮಾತ್ರ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಶಕ್ತಿ ನಿಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಿದ್ಯೋ ಇಲ್ಲ ಕೆಡುಕು ಮಾಡೋ ಕೆಲಸ ಮಾಡ್ತಿದ್ಯೋ ಅನ್ನೋದು ಮಾತ್ರ ನಮಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಆ ಶಕ್ತಿ ನಿಮ್ಮ ಮಗಳು ಮತ್ತು ಅಳಿಯನ ಮೈ ಮೇಲೆ ಮಾತ್ರ ಬರ್ತಾ ಇದೆ. ಇದ್ರ ಅರ್ಥ ಆ ಶಕ್ತಿಗೂ ನಿಮ್ಮ ಮಗಳಿಗೂ ಮತ್ತು ಅಳಿಯಂಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನೀವು ಚಿಂತಿಸೋ ಅಗತ್ಯ ಇಲ್ಲ. ಅದನ್ನ ಬಂಧಿಸುವಂತಹ ಸರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ನೀವು ನಿಶ್ಚಿಂತರಾಗಿರಿ. ಕನಿತದ್ಯ ತದ್ಯ ಭಗವತಿ ನರಸಿಂಹಿ. ಅವಲಕ್ಕಿ ಪವಲಕ್ಕಿ ಕಾಚುಡ ಬಿಡಿ ಬಿಡಿಡ ಏಯ್ ಧ್ವನಿ, ಧ್ವನಿ ಪುಟ್ಟ, ಏನ್ ಮಾಡ್ತಾ ಇದ್ಯಾ? ನೋಡಿಲ್ಲಿ ಪಪ್ಪ ಬಂತು. ಪಪ್ಪನ್ ಜೊತೆ ಕೋಪ ಮಾಡ್ಕೊಂಡಂಗಿದ್ದೆ ನನ್ ಬಂಗಾರು. ನೀನ್ ನನ್ನ ಹತ್ರ ಮಾತಾಡ್ಬೇಡ. ಅಪ್ಪನ್ ಜೊತೆ ಮಾತಾಡಲ್ವಾ? ನಿನ್ ಜೊತೆ ಟೂ ಪಪ್ಪ. ನಾನ್ ನಿನ್ ಜೊತೆ ಮಾತಾಡಲ್ಲ. ಅಪ್ಪನ್ ಜೊತೆ ಟೂನಾ? ಹಂಗಾದ್ರೆ ಅಪ್ಪಂಗ್ ತುಂಬಾ ಬೇಜಾರಾಗತ್ತೆ. ಅಪ್ಪಂಗ್ ಬೇಜಾರಾದ್ರೆ ನಿಂಗೆ ಖುಷಿ ಆಗತ್ತಲ್ವಾ? ನೋಡಿಗ ಪಪ್ಪ ಅಳುತ್ತೆ. ಪ್ಲೀಸ್ ಪಪ್ಪ, ಅಳ್ಬೇಡ ಪಪ್ಪ. ಟೂ ಕ್ಯಾನ್ಸಲ್ ಪಪ್ಪ. ಕ್ಯಾನ್ಸಲಾ? ಓಕೆ, ಬಾ ಹಾಗಿದ್ರೆ ಊಟ ಮಾಡೋಣ. ನನ್ ಮುದ್ದು ಬಂಗಾರ. ಪಪ್ಪ ಬೇಗ ಬಾ. ಕಮಿಂಗ್ ಕಮಿಂಗ್ ಕಮಿಂಗ್. ಬಂದೆ ಬಂಗಾರ. ತಗೋ. ಪಪ್ಪ, ಓನು ಬಂಗಾರೆ. ನಮ್ ಸ್ಕೂಲಲ್ಲಿ ಟೀಚರ್ ಹೇಳಿದ್ರು, ಅಳೋ ಗಂಡಸರ್ನ ನಗೋ ಹೆಂಗಸರ್ನ ನಂಬಾರ್ದು ಅಂತ. ನೀನ್ ಅಳ್ತಿದ್ಯಾ? ಮತ್ತೆ ನೀನು ನಿಮ್ ಪಪ್ಪ ನಂಬಲ್ವಾ? ನಂಬ್ತೀನಿ. ಮತ್ತೆ ನಿಮ್ ಟೀಚರ್ಗೆ ಬುದ್ಧಿ ಇಲ್ಲ, ಅದಕ್ಕೆ ಹಂಗೆಲ್ಲ ಹೇಳ್ಕೊಡ್ತಾರಷ್ಟೇ. ಬುದ್ಧಿ ಇಲ್ದೇ ಇರೋರೆಲ್ಲ ಟೀಚರ್ ಆಗ್ತಾರ ಪಪ್ಪ? ಧ್ವನಿ, ನಿನ್ ತರ್ಲೆ ಜಾಸ್ತಿ ಆಯ್ತು, ತಗೋ. ಕಳ್ಳಿ. ಪಪ್ಪ, ಹೇಳು ಪುಟ. ನಿನಗ್ ನಾನಂದ್ರೆ ಇಷ್ಟ ಅಲ್ವಾ ಪಪ್ಪ? ನೀನಂದ್ರೆ ನನಗ್ ಪ್ರಾಣ ಕಣೋ ಬಂಗಾರು. ಮತ್ತೆ ಅಮ್ಮ ಅಂದ್ರೆ?
ಅಮ್ಮ ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು. ಮತ್ತೆ ಸ್ಕೂಲಲ್ಲಿ ಮೇಡಮ್ ಹೇಳಿದ್ರು ಪ್ರಾಣ ಬಿಟ್ಟೋದ್ರೆ ಡೆತ್ ಆಗ್ತಾರಂತ. ಅಮ್ಮ ಬಿಟ್ಟೋದ್ರೆ ನೀನ್ ಯಾಕೆ ಡೆಡ್ ಆಗಿಲ್ಲ? ಅಮ್ಮ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ತನ್ನ ಪ್ರಾಣನ ಧ್ವನಿ ರೂಪದಲ್ಲಿ ಅಂದ್ರೆ ನಿನ್ ರೂಪದಲ್ಲಿ ನನ್ನ ಜೊತೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ನಾನು ಬದುಕಿದ್ದೀನಿ. ಪಪ್ಪ ನೀನ್ ನನ್ನ ಯಾವತ್ತೂ ಬಿಟ್ಟೋಗ್ಬೇಡ ಪಪ್ಪ. ನಿನ್ ಯಾವತ್ತೂ ಬಿಟ್ಟು ಹೋಗಲ್ಲ ಕಂದ. ಒಂದ್ ವೇಳೆ ನಾನೇ ಬಿಟ್ಟೋದ್ರು ನೀನ್ ಮಾತ್ರ ನನ್ನನ್ನು ಬಿಟ್ಟೋಗ್ಬೇಡ ಪಪ್ಪ. ಪ್ಲೀಸ್ ಪಪ್ಪ. ನಾನು ನಿನ್ ಬಿಟ್ಟು ಎಲ್ಲೋ ಹೋಗ್ಲಿ ಬಂಗಾರಿ. ಪಪ್ಪ ನಿಂಗ್ ಗೊತ್ತಾ ನಮ್ಮ ಮಿಸ್ಸು ಸೇಮ್ ಟು ಸೇಮ್ ಅಮ್ಮನ್ ತರಾನೇ ಇದ್ದಾರೆ. ಹೌದಾ? ಏನ್ ಅವ್ರ ಹೆಸರು? ಯಾಕ್ ಪಪ್ಪ? ಯಾಕೆ ಅಂದ್ರೆ ಕೆಲ್ಸಕ್ಕೆ ಬರೋದರ ವಿಷಯಗಳನ್ನ ನಿನ್ ತಲೆಯಲ್ಲಿ ತುಂಬಿದಾರಲ್ಲ, ಅದಕ್ಕೆ ಒಂದ್ಸಲ ಹುಡ್ಕೊಂಡ್ ಬಂದ್ ನಿನ್ ಮಿಸ್ ಕುಡಿಯೋಣ ಅಂತ. ಪಪ್ಪ ಕಳ್ಳಿ ಮಲ್ಕೋ ಈಗ. ಪಾಚ ಏ ಧ್ವನಿ, ಇನ್ನೂ ರೆಡಿ ಆಗಿಲ್ವಾ ನೀನು? ಅಯ್ಯೋ, ಸ್ಕೂಲ್ ವ್ಯಾನ್ ಬರೋ ಹೊತ್ತಾಯ್ತಲ್ಲೋ. ಬಾಯಿಲಿ, ನಾನೇ ರೆಡಿ ಮಾಡ್ತೀನಿ ನಿನ್ನ. ಪಪ್ಪ ಇವತ್ ಸ್ಕೂಲ್ ಬೇಡ ಪಪ್ಪ, ಎಲ್ಗಾದ್ರೂ ಟ್ರಿಪ್ಪಿಗೆ ಕರ್ಕೊಂಡೋಗು. ಧ್ವನಿ ಪುಟ್ಟ, ಇವತ್ ಲಾಸ್ಟ್ ಡೇ ನಿನ್ ಸ್ಕೂಲು. ನಾಳೆಯಿಂದ 15 ಡೇಸ್ ರಜಾ ಇದೆ ನಿನ್ಗೆ. ನಿನ್ನ ಟ್ರಿಪ್ಪಿಗೆ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಕರ್ಕೊಂಡು ಹೋದಾಗ ನಿನಗೆ ಐಸ್ ಕ್ರೀಮು, ಬಲೂನು, ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ. ಓಕೆನಾ? ಪಕ್ಕ ಡೀಲ್ ತಾನೆ? ಪಕ್ಕಾ ಡೀಲ್, ಸರಿನಾ? ಯಾ, ಒಂದ್ ಕೆಲಸ ಮಾಡು, ಅಮ್ಮನ್ ಫೋಟೋ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬಾ. ಓಕೆನಾ? ಹಾ. ಮಮ್ಮಿ ನೀನ್ ನೋಡಿದ್ರೆ ಫೋಟೋದಲ್ಲೇ ಇರ್ತೀಯ, ಪಪ್ಪ ನೋಡಿದ್ರೆ ಆಫೀಸ್ ಅಂತ ಹೊರಗಡೆನೆ ಇರ್ತಾರೆ. ಪ್ಲೀಸ್ ಮಮ್ಮಿ, ಪಪ್ಪಂಗ್ ಒಳ್ಳೆ ಬುದ್ಧಿ ಕೊಟ್ಟು ಇಲ್ಲೇ ಇರಕ್ ಹೇಳ್ತೀಯ ಮಮ್ಮಿ? ಅಯ್ಯೋ ಧ್ವನಿ, ವ್ಯಾನ್ ಬಂತು. ಬಾ 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 ಕಂದ, ತಗೋ. ಹಾ. ಬಾಯ್. ಯಾಕೋ ಧ್ವನಿ ಇಲ್ಲಿ ನಿಂತಿದ್ಯಾ? ಮಿಸ್. ಯಾಕೋ ಪುಟ್ಟ ಹಾಗೆ ನೋಡ್ತಿದ್ಯಾ? ಮಿಸ್ ನಿಮ್ಗೊಂದು ಮಾತು ಹೇಳ? ಅದು ಹೇಳು. ನೀವು ನೋಡಕ್ ನಮ್ಮಮ್ಮನ ಥರನೇ ಇದ್ದೀರಾ. ಹೌದಾ? ಆದ್ರೆ ನಂಗಮ್ಮ ಇಲ್ಲ. ಮಿಸ್, ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ? ಸರಿ ಪುಟ್ಟ, ಆದ್ರೆ ಯಾವತ್ತೂ ನಿಂಗೆ ಅಮ್ಮ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನು ನಿನ್ನ ಅಮ್ಮನ ಥರ, ಓಕೆನಾ? ಅಮ್ಮ ಜಾಣ ಮರಿ. ಕ್ಲಾಸ್ ಬೆಲ್ ಆಯ್ತು, ಹೋಗು ಆಯ್ತಾ? ಸರಿ ಅಮ್ಮ. ಗುಡ್ ಗರ್ಲ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ? ಈ ಚಾರ್ಟ್ ನಲ್ಲಿರೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾನು ಏನು ಹೇಳ್ತೀನೋ ಎಲ್ಲರೂ ಹಾಗೆ ರಿಪೀಟ್ ಮಾಡಬೇಕು. ಓಕೆ? ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್. ಕ್ಯಾಟ್ ಹೇಗೆ ಸೌಂಡ್ ಮಾಡುತ್ತೆ? ಓಕೆ. ಡಿ ಫಾರ್ ಬೌ 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 ಬೌ. ಡಾಗ್ ಹೇಗೆ ಸೌಂಡ್ ಮಾಡುತ್ತೆ ಎಲ್ಲ ಮಾಡಿ ಒಂದ್ಸಲ. ವೆರಿ ಗುಡ್. ಈಗ ನಾನು ಹೇಳೋದನ್ನೆಲ್ಲ ಹಾಗೆ ಬರ್ಕೋಬೇಕು. ಓಕೆನಾ? ಎಲ್ಲ ಬುಕ್ಸ್ ತೆಗಿರಿ. ಪವನ್, ಪವನ್ ಯಾಕೆ ಬರೀತಿಲ್ಲ ನೀನು? ಸುಮ್ಮನೆ ಯಾಕೆ ಕೂತಿದ್ಯಾ? ಪೆನ್ಸಿಲ್ ತರಬೇಕು ತಾನೆ? ತಗೋ, ನಾಳೆಯಿಂದ ಪೆನ್ಸಿಲ್ ತರಬೇಕು. ಓಕೆ? ಗುಡ್ ಬಾಯ್. ಇದು ನಮ್ಮಮ್ಮ ಕೊಟ್ಟಿದ್ದ ಪೆನ್ಸಿಲ್ಲು.
ನಂದು ಕೊಡಲ್ಲ. ಓಯ್ ಅದು ಬಿಸ್ಕೊಟ್ಟಿದ್ದು. ಪವನ್ ಪವನ್ ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಧ್ವನಿ ಇವ್ನ್ ಪೆನ್ಸಿಲ್ ಕಿತ್ಕೊಂಡ? ಇಲ್ಲ ಮಿಸ್. 2 ಪೆನ್ಸಿಲ್ ಹೆಂಗ್ ಬಂತು ಮತ್ತೆ ನಿನ್ ಕೈಲಿ? ನಿಂತ್ಕೋ, ಕೊಡಿಲಿ. ಸುಳ್ಳು ಹೇಳ್ತಿದ್ಯಾ? ಹಲೋ, ಹೇಳೋ. ಎಲ್ಲಿದ್ಯಾ? 1 ನಿಮಿಷ ತಡಿ. ಬಾ, ಇಳಿ ಕೆಳಗೆ. ಹೋಗು, ಹಿಂದೆ ನಿಂತ್ಕೋ, ಹೋಗು. ಹೇಳು, ಎಷ್ಟೊತ್ತಿಗೆ ಬರ್ತಿದ್ಯಾ? ಎಲ್ಲಿದ್ಯಾ? ಆಂತಿವೇ ಕಣೋ, ಬರ್ತಾ ಇದ್ದೀನಿ. ಅಲ್ಲೇ ಇರ್ತೀಯಲ್ವಾ? ರಾಧಾ, ಒಂದು ವಿಷಯ ಹೇಳ. 1 ನಿಮಿಷ ತಡಿ. ಆಲ್ ಚಿಲ್ಡ್ರನ್ ಗೋ ಟು ಸ್ಲೀಪ್. ಮಲ್ಕೊಳ್ಳಿ ಎಲ್ಲಾರು. ಹೇಳಿ. ಒಂದು ಸರ್ಪ್ರೈಸ್ ಇದೆ ಇವತ್ತು. ಹೌದಾ? ಈಗ ಮಕ್ಕಳಿಗೆ ರೆಸ್ಟ್ ಪೀರಿಯಡ್ ಆಯ್ತು. ಇನ್ನು ಎಷ್ಟೊತ್ತು ನೀನ್ ಬರೋದು? ಮಕ್ಕಳೇ, ಬೆಲ್ಲಾಯ್ತು, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಟೈಮ್ ಆಯ್ತು, ಮನೆಗೆ ಹೋಗಿ. ನಡೀರಿ ನಡೀರಿ ನಡೀರಿ, ಬಾ ನಡಿ. ಎಷ್ಟೊಂದು ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ ಗೊತ್ತಾ? ನನಗೆ ಐಸ್ ಕ್ರೀಮ್ಸ್ ಅಂದ್ರೆ ಫೇವ್ರೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಿನಗಲ್ಲ, ಥ್ಯಾಂಕ್ ಯು ಹೇಳಂತ ನೀನೇನು ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಸರಿ, ಅದೆಲ್ಲ ಇರ್ಲಿ. ಏನಿವಾಗ ಎಷ್ಟೊತ್ತು ಬರ್ತಿದ್ಯಾ ನೀನು? ಅದನ್ನ ಹೇಳು ಮೊದಲು. ಹೇ ಗೂಬೆ, ನಾಳೆಯಿಂದ 15 ಡೇಸ್ ರಜೆ ಇದೆ. ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಬರ್ತೀನಿ, ಓಕೆನಾ? ಈಗ ನೀನು ಎಲ್ಲಿದ್ಯಾ ನೀನು? ರೆಸ್ಟ್ ಪೀರಿಯಡ್ ಮುಗೀತು. ಮಕ್ಕಳೆಲ್ಲ ಮಲ್ಕೊಂಡು ಮನೆಗೆ ಹೋದ್ರು. ಇನ್ಮೇಲೆ ನಾವಿಬ್ರು ಫುಲ್ಲು ಫ್ರೀ. ಹೌದು. ಹಾ, ಎಲ್ಲಿದ್ದೀಯಾ? ನಾನು ಇಲ್ಲಿ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ ನಿಂಗೋಸ್ಕರ. ಹಲೋ ಹಲೋ, ಐ ಆಮ್ ವೇಟಿಂಗ್. ಸಂಜು ಸಂಜು, ಇಸ್ ದಟ್ ಯು? ಅಮ್ಮ, ಸಂಜು, ಸ್ಕೂಲಲ್ಲಿದ್ದೀವಿ. ಸರ್ಪ್ರೈಸ್. ಎಷ್ಟೊತ್ತಿಂದ ಕಾಯ್ದು ನಿಂಗೋಸ್ಕರ. ನಂಗೆ ಗೊತ್ತಿತ್ತು ನೀನೇ ಅಂದ್ಬಿಟ್ಟು. ಹೌದಾ? ಸಾರಿ ಪಪ್ಪ ಬೇಗ ಬರ್ತೀನಿ ಅಂತೇಳಿ ಸ್ವಲ್ಪ ಲೇಟ್ ಮಾಡ್ಬಿಡ್ತು. ಪಪ್ಪ ನಾಳೆಯಿಂದ ನಿನ್ ಜೊತೆಲೇ ಇರ್ತಾರೆ. ಪಪ್ಪ ನೋಡಿ ನಿನ್ಗೋಸ್ಕರ ಏನ್ ತಂದಿದ್ದಾರೆ? ಬಲೂನು, ಚಾಕ್ಲೇಟು, ಐಸ್ ಕ್ರೀಮು. ಧ್ವನಿ ಪುಟ, ಧ್ವನಿ ಧ್ವನಿ, ಏಯ್ ಧ್ವನಿ, ಧ್ವನಿ ಧ್ವನಿ ಪುಟ, ಏಯ್ ಧ್ವನಿ, ಎಲ್ಲಿದ್ಯಾ ಧ್ವನಿ? ಧ್ವನಿ ಧ್ವನಿ, ಹಲೋ ಹಲೋ, ನಾನು ಗಿರೀಶ್, ಧ್ವನಿ ತಂದೆ ಮಾತಾಡ್ತಿರೋದು. ನೀವಿವತ್ತು ಧ್ವನಿನ ಸ್ಕೂಲಿಂದ ಕರ್ಕೊಂಡು ಬಂದು ಬಿಟ್ಟು ಹೋದ್ರಾ? ನಾನೇ ಮನೆ ಹತ್ರ ಬಿಟ್ಟೋದೆ ಸರ್. ಎಲ್ಲ ಮಕ್ಕಳು ಇಳ್ಕೊಂಡ್ರು. ಮತ್ತೆ ಧ್ವನಿ ಇಳ್ಕೊಳ್ಳು ಸರ್, ನಾನೇ ಇಳಿಸಿದೀನಿ. ಮಾ, ಧ್ವನಿನೇನಾದ್ರು ನೋಡಿದ್ರಾ? ಇಲ್ಲ ಅಣ್ಣ, ನೋಡ್ಲಿಲ್ಲ ನಾನು. ಇಲ್ವಾ? ಧ್ವನಿ ಏನಾದ್ರು ಬಂದಿಲ್ಲ? ಬಂದಿಲ್ವಾ?
ಸೆಕ್ಯೂರಿಟಿ ಸರ್ ನಮಸ್ಕಾರ ಸರ್, ಯಾರು ಬೇಕಿತ್ತು? ಧ್ವನಿಯನ್ನು LKG ಸ್ಟೂಡೆಂಟ್ ತಂದೆ ನಾನು. ಧ್ವನಿ ಏನಾದರೂ ಇಲ್ಲೇ ಉಳ್ಕೊಂಡ ಇವತ್ತು? ಸರ್ ಎಲ್ಲ ಮಕ್ಕಳು ಅಲ್ಲೇ ಹೊರಟೋಗ್ಬಿಟ್ರು. ಯಾವ್ದಕ್ಕೂ ಒಂದ್ಸಲ ವ್ಯಾನಿಗೆ ಫೋನ್ ಮಾಡಿ ಕೇಳ್ಬಿಡಿ. ಹೌದಾ? ಧ್ವನಿ ನಿನ್ ಜೊತೆ ಟೂ ಪಪ್ಪ, ನಾನು ನಿನ್ ಜೊತೆ ಮಾತಾಡಲ್ಲ. ಧ್ವನಿ ಧ್ವನಿ ಹಲೋ. ಹೇಳು ಅರ್ಜುನ್, ಧ್ವನಿ ಧ್ವನಿಗೇನಾಯ್ತು? ಧ್ವನಿ ಬೆಳಗ್ಗೆ ಸ್ಕೂಲ್ಗೆ ಹೋದವಳು, ವಾಪಸ್ ಬಂದಿಲ್ಲ. ಧ್ವನಿ ಸರಿ, ಗಾಬರಿ ಆಗ್ಬೇಡ, ಬರ್ತೀನಿ ಇರು. ಬೇಗ ಬೇಗ ಬಾ ಪ್ಲೀಸ್. ಧ್ವನಿ 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 ಧ್ವನಿ. ಲೋ ಗಿರಿ, ಗಿರಿ ಹೆದರ್ಕೋಬೇಡ್ವೋ, ಧ್ವನಿಗೆ ಏನೂ ಆಗಲ್ಲ, ಅವಳು ಬಂದೇ ಬರ್ತಾಳೆ. ನಾನು ಎಲ್ಲ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಎಲ್ಲ ಕಡೆನೂ ಹುಡುಕ್ತಿದ್ದಾರೆ. ನೀನು ಈ ವ್ಯಾನ್ ಡ್ರೈವರ್ನ, ಸ್ಕೂಲ್ ಹತ್ರ ಮತ್ತೆ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸ್ದಾ? ಎಲ್ಲರನ್ನೂ ವಿಚಾರಿಸಿದ್ದೀನಿ, ಆದರೆ ಎಲ್ಲೂ ಏನು ಕ್ಲೂ ಸಿಗ್ತಾ ಇಲ್ಲ. ಡೋಂಟ್ ವರಿ, ಸಿಕ್ಕೇ ಸಿಗ್ತಾಳೆ. ಹಲೋ, ಏನ್ರಿ ಆಯ್ತು? ನನ್ಗೆ ಅದೆಲ್ಲ ಗೊತ್ತಿಲ್ಲ. ವಿತಿನ್ 1 hour ಅಲ್ಲಿ ನನ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು. ಪಪ್ಪ ಪಪ್ಪ ಬನ್ನಿ ಪಪ್ಪ. ಪಪ್ಪ ಪಪ್ಪ ಬನ್ನಿ ಪಪ್ಪ. ಪಪ್ಪ ಬನ್ನಿ ಪಪ್ಪ. ಸರ್ ಗುಡ್ ಆಫ್ಟರ್ನೂನ್. ಹೇಳಯ್ಯ. 2 ದಿನ ಲೀವ್ಗೆ ಅಪ್ಲೈ ಮಾಡಿದ್ನಲ್ಲ ಸರ್. ಆಗಲ್ಲ ಅಂತ ಅನ್ನಲ್ಲಯ್ಯ. ತುಂಬ ಅರ್ಜೆಂಟ್ ಇತ್ತು ಸರ್, ನಾಡಿದಿಂದ ಬಂದ್ಬಿಡ್ತೀನಿ. ಸರಿ, ನಮ್ಮ ಫ್ಯಾಕ್ಟ್ರಿ ಸೆಕ್ಯೂರಿಟಿ ಬರ್ತಾನೆ, ಕೀ ಕೊಟ್ಟೋಗು. ಥ್ಯಾಂಕ್ ಯು ಸರ್. ಏನಣ್ಣ ನೀನು ಇವಾಗ ಬರ್ತೀಯಾ? ನಾನು ಆವಾಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಅರ್ಜೆಂಟು ತಗೊಳ್ಳಿ, ನಾನು ಹೋಗ್ಬೇಕು, ಎಲ್ಲನೂ ಲಾಕ್ ಮಾಡಿದ್ದೀನಿ. ನೀವೊಂದ್ಸಲ ನೋಡ್ಕೊಂಬಿಡಿ, ಬರ್ತೀನಿ. ಪಪ್ಪ ಪಪ್ಪ ಹೊಟ್ಟೆ ಹಸಿತಿದೆ, ಪಪ್ಪ ಪ್ಲೀಸ್ ಪಪ್ಪ. ನಾನೇನು ಕೇಳಲ್ಲ ಪಪ್ಪ, ಪ್ಲೀಸ್ ಪಪ್ಪ. ಪಪ್ಪ
ಏನ್ರಿ ಹೇಳ್ತಾ ಇದ್ದೀರಾ? ಒಂದು ಮಗು ಕಳೆದೋಗಿ 4 ದಿನ ಆಗಿದೆ. ಇವತ್ತಿನವರೆಗೂ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ನನ್ಗೇನು ಎಕ್ಸ್ಪ್ಲನೇಷನ್ ಬೇಡ. ವಿತಿನ್ 24 ಅವರ್ಸ್ ನನ್ಗೆ ಆ ಮಗು ಕಣ್ಮುಂದೆ ಇರಬೇಕು. ಹೊಟ್ಟೆ ಹಸಿತಿದೆ. ನನ್ಗೆ ಇವನ್ ಮೇಲೆ ಏನು ದ್ವೇಷ ಇಲ್ಲ, ಆದ್ರೆ ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ಇಲ್ಲಿ ಬಂದೆ. ಅವತ್ತು ಇವನಲ್ಲಿ ಬರ್ದೇ ಹೋಗಿದ್ದಿದ್ರೆ ನಾನು ಖಂಡಿತ ಬದುಕ್ತಿದ್ದೆ. ಅದಕ್ಕೆ ಇವನ್ ಮೇಲೆ ಕೋಪ. ಆದ್ರೆ ಅಮ್ಮಂಗೆ ಇವನ್ ಮೇಲೆ ತುಂಬಾ ಪ್ರೀತಿ. ಅದಕ್ಕೆ ನಾನು ಇವನ್ ಬಿಟ್ಟಿಲ್ಲ. ಆದ್ರೆ ಇವಂದೇನು ತಪ್ಪಿಲ್ಲ.
ನಾನು ಬಿಟ್ಟು ಹೋಗಲ್ಲ. ನನಗ್ ಮಾಡಕ್ ತುಂಬಾ ಕೆಲಸ ಬಾಕಿ ಇದೆ, ಅದನ್ನು ಮುಗಿಸೋವರೆಗೂ ಇಲ್ಲಿಂದ ಹೋಗಲ್ಲ. ಏನಂತಹ ಕೆಲಸ? ಬದಲಾಗ್ಬೇಕು, ಎಲ್ಲ ಬದಲಾಗ್ಬೇಕು. ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಡೆಲ್ಲಿ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕಾಶ್ಮೀರ, ಕನ್ಯಾಕುಮಾರಿ ಅತ್ಯಾಚಾರಗಳು ನಡೀತಾನೆ ಇವೆ. ಈ ಅತ್ಯಾಚಾರ ಮಾಡಿರೋ ಕಾಮಕರನ್ನೆಲ್ಲರನ್ನೂ ನೆನಗೊಬ್ಬ ಕೆರೆಸ್ಬೇಕು. ಅವ್ರಿಗೆ ನೀಡೋ ಶಿಕ್ಷೆ ಎಷ್ಟು ಭಯಂಕರವಾಗಿರ್ಬೇಕಂದ್ರೆ, ಯಾರನ್ನ ಮುಟ್ಬೇಕಾದ್ರೂ ಅವ್ರ ಸಾವಿನ ಗಟ್ಟೆ ಕಿವಿಯಲ್ಲಿ ಬಾರಿಸ್ತಾನೆ ಇರ್ಬೇಕು. ಅವ್ರಿಗೆ ನೀಡೋ ಶಿಕ್ಷೆ ಅವ್ರು ಮಾಡಿರೋ ಅತ್ಯಾಚಾರಕ್ಕಿಂತ ವಿಕೃತವಾಗಿರ್ಬೇಕು. ಅತ್ಯಾಚಾರಿಗಳಿಗೆ ಯಾವತ್ತೂ ಬದುಕೋ ಅವಕಾಶ ಕೊಡಬಾರ್ದು. ಅವಕಾಶ ಕೊಟ್ಟರೆ ಅವ್ರು ತಪ್ಪು ಮಾಡ್ತಾನೆ ಇರ್ತಾರೆ, ಅತ್ಯಾಚಾರಗಳು ನಡೀತಾನೆ ಇರ್ತವೆ. ಇವೆಲ್ಲ ಬದಲಾಗ್ಲೇಬೇಕು, ಆಗ್ಲೇಬೇಕು, ಆಗ್ಲೇಬೇಕು. ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಟೆಲಿಕಾಸ್ಟ್ ಮಾಡಿದರೆ ನಮ್ಮ ಚಾನಲ್ಗೆ ಬೇರೆ ಎಲ್ಲ ಚಾನಲ್ಗಳಿಗಿಂತ ಜಾಸ್ತಿ TRP ಸಿಗುತ್ತೆ ಅಂತ ಈ ಪ್ರೋಗ್ರಾಮ್ ಮಾಡಿದ್ವಿ. ಆದರೆ ಫಸ್ಟ್ ಟೈಮ್ ನ್ಯಾಯಕ್ಕಾಗಿ ನಾವು ಹೋರಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಪ್ರಿಯ ವೀಕ್ಷಕರೇ, ಇದು ಆತ್ಮದ ಕೋರಿಕೆ. ಕಾನೂನಿನಲ್ಲಿ ಬದಲಾವಣೆ ಅತ್ಯಗತ್ಯ. ಹಾಗಾದ್ರೆ ಇದು ಸಾಧ್ಯನಾ? ರಾಜ್ಯಾದ್ಯಂತ ಹೆಚ್ಚಿದೆ ಹೋರಾಟ. ಪುಟ್ಟ ಆತ್ಮದ ಕೋರಿಕೆಯ ಬೆಂಬಲಕ್ಕೆ ನಿಂತ ಜನತೆ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು, ಪ್ರಖ್ಯಾತನಾಮರು, ತಜ್ಞರು, ಯುವಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಮಗು ಶವನ ಎತ್ಕೊಂಬನ್ನಿ. ಬೇಗ ಹೋಗಿ. ಸರಿ ಸ್ವಾಮಿ. ಆ ಮಗು ತಂದೆ ಹತ್ರ ಹೋಗಿ ಬೇಗ ಅವನ್ನ ಕರ್ಕೊಂಬ. ಆಗ್ಲಿ ಸ್ವಾಮಿ. ಎಸ್ ವೀಕ್ಷಕರೇ, ನೀವೀಗಾಗಲೇ ಗಮನಿಸ್ತಾ ಇದ್ದೀರಿ, ಕಾನೂನಿನ ನಿಯಮಾವಳಿಗಳ ಬದಲಾವಣೆಗೆ ಒತ್ತಾಯಿಸಿ ಸಾಕಷ್ಟು ಕಡೆ ಬಂದ್ ನಡೀತಾ ಇದೆ. ಹಾಗಾದ್ರೆ ಈ ಬಂದ್ ಯಶಸ್ವಿಯಾದರೆ ಅಥವಾ ಕಾನೂನಿನಲ್ಲಿ ಬದಲಾವಣೆ ಸಾಧ್ಯನಾ? ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮತ್ತೊಬ್ಬ ಎಕ್ಸ್ಪರ್ಟ್, ನಿವೃತ್ತ ನ್ಯಾಯಮೂರ್ತಿ ಜಗದೀಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಅವರೊಂದಿಗೂ ಕೂಡ ನಾವು ಚರ್ಚೆನ ಮಾಡೋಣ, ಮಾಹಿತಿನ ಪಡೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ತೆಗೆದುಕೊಳ್ಳೋಣ ಚಿಕ್ಕದೊಂದು ಬ್ರೇಕ್. ಸರ್, ಆ ಒಂದು ಪುಟ್ಟ ಜೀವ ನ್ಯಾಯಕ್ಕಾಗಿ ಹೋರಾಡ್ತಾ ಇದೆ. ಆ ಪುಟ್ಟ ಜೀವವನ್ನ ಬೆಂಬಲಿಸಿ ಸಾರ್ವಜನಿಕರು, ಗಣ್ಯರು, ಹೀಗೆ ಅನೇಕ ಚಳವಳಿಗಳು ಕೂಡ ನಡೀತಾ ಇವೆ, ಬಂದ್ ನಡೀತಾ ಇದೆ. ಕಾನೂನಿನಲ್ಲಿ ನಿಯಮಾವಳಿಗಳು ಬದಲಾಗಬೇಕು ಅಂತ ಪಟ್ಟನ್ನ ಹಿಡಿತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಏನಾದರೂ ಇದೆಯಾ? ಅದಕ್ಕೆ ಅವಕಾಶ ಇದೆಯಾ? ಕಾನೂನು ತಜ್ಞರಾಗಿ, ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳಾಗಿ ತಾವೇನು ಹೇಳ್ತೀರಿ? ನಮ್ಮ ದೇಶದ ಕಾನೂನಲ್ಲಿ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರದು ಅನ್ನೋ ಈ ಪದ್ಧತಿಯಲ್ಲೇ ನಮ್ಮ ಕಾನೂನು. ಆದರೆ ಆರೋಪಿಯನ್ನ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡದೆ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಬರೋದಿಲ್ಲ. ಈಗ ಆರೋಪಿಗಳು ಹೈಕೋರ್ಟು, ಸುಪ್ರೀಂ ಕೋರ್ಟು ಹೀಗೆ ಮೇಲಿನ ಕೋರ್ಟ್ಗಳನ್ನ ಹತ್ತುವ ಸಾಧ್ಯತೆ ಜಾಸ್ತಿ. ಅಲ್ಲದೆ ಅಪರಾಧಿ ಯಾವ ಮಟ್ಟದ ಮತ್ತು ಯಾವ ರೀತಿಯ ಅಪರಾಧಗಳನ್ನು ಮಾಡಿದ್ದಾನೆ ಅನ್ನೋದ್ರ ಮೇಲೆ ನಾವು ಶಿಕ್ಷೆಯನ್ನು ವಿಧಿಸ್ತೇವೆ. ಸಂಜು, ಬೆಳಕಿನ ತೀರ ಕಾಣದ ಊರ ತಲುಪಿತೆ ಮಣ್ಣ ದೋಣಿ. ಬೆಳಕಿನ ತೀರ ಕಾಣದ ಊರ ತಲುಪಿತೆ ಮಣ್ಣ ದೋಣಿ. ಬದಲಾಗು ಜಗವೇ ಕರೆವೊಮ್ಮೆ ಬರುವೆ, ಒಂದ್ ವೇಳೆ ನಾನೇ ಬಿಟ್ಟೋದ್ರು ನೀನ್ ಮಾತ್ರ ನನ್ನನ್ನು ಬಿಟ್ಟೋಗ್ಬೇಡ ಪಪ್ಪ. ಸರ್, ಇವರಿಗೆ ಶಿಕ್ಷೆನೇ ಇಲ್ವಾ? ಶೀಘ್ರವಾಗಿ ಶಿಕ್ಷೆಯನ್ನು ಕೊಡೋದು ಕಷ್ಟದ ಕೆಲಸ. ಸಂಜು, ಸಂಜು, ಸಂಜು ಏನಾಯ್ತು? ಸಂಜು ಏನಾಯ್ತು? ಸಂಜು ಮಾತಾಡು, ಸಂಜು, ಸಂಜು ಮಾತಾಡು, ಸಂಜು ಏನಾಯ್ತು? ಎರಡು 2015ರಲ್ಲಿ ನ್ಯಾಯಾಲಯದಲ್ಲಿ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ 36,960 ಅತ್ಯಾಚಾರ ಪ್ರಕರಣಗಳು ಭಾರತದಲ್ಲಿ ದಾಖಲಾಗಿವೆ. ಭಾರತದಲ್ಲಿ ಪ್ರತಿದಿನ 96ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ನಡೀತಿವೆ. ಪ್ರತಿ 14 ನಿಮಿಷಕ್ಕೆ ಒಬ್ಬ ಮಹಿಳೆ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾಳೆ. ಪ್ರತಿ 10 ಪ್ರಕರಣಗಳಲ್ಲಿ 1 ಪ್ರಕರಣ ಮಾತ್ರ ದಾಖಲಾಗ್ತಾ ಇದೆ. ದಾಖಲಾದ 1 ಪ್ರಕರಣಕ್ಕೆ ಕೇವಲ 25% ಮಾತ್ರ ಸ್ಪಂದಿಸ್ತಾರೆ. ಪ್ರತಿ 2 ದಿನಕ್ಕೊಮ್ಮೆ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಪೊಲೀಸರ ವಶದಲ್ಲೇ ನಡೀತಾ ಇದೆ. ಪ್ರತಿ ವರ್ಷ 197 ಮಹಿಳೆಯರ ಮೇಲೆ ಅತ್ಯಾಚಾರ ಪೊಲೀಸರ ವಶದಲ್ಲೇ ನಡೀತಾ ಇದೆ. ಪ್ರತಿ ವರ್ಷ 7 ಸಾಮೂಹಿಕ ಅತ್ಯಾಚಾರಗಳು ಪೊಲೀಸರ ವಶದಲ್ಲೇ ನಡೀತಾ ಇದೆ. ಪ್ರತಿ 4 ಗಂಟೆಗೆ 1 ಸಾಮೂಹಿಕ ಅತ್ಯಾಚಾರ ಭಾರತದಲ್ಲಿ ನಡೀತಾ ಇದೆ. 2015ರಲ್ಲಿ ಒಟ್ಟು 3,800 ಸಾಮೂಹಿಕ ಅತ್ಯಾಚಾರಗಳು ನಡೆದಿವೆ. ದೆಹಲಿಯ ನಿರ್ಭಯ ಪ್ರಕರಣದ ನಂತರ ಪ್ರತಿ 17 ಗಂಟೆಗೆ 6 ವರ್ಷಕ್ಕೂ ಕೆಳಗಿನ ಮಗುವಿನ ಮೇಲೆ ಅತ್ಯಾಚಾರ ನಡೀತಾ ಇದೆ. 31% ಆದೇಶವಾಗದ ಪ್ರಕರಣಗಳು ನ್ಯಾಯಾಲಯದಲ್ಲಿವೆ. 28% ಶಿಕ್ಷೆಗೆ ಒಳಗಾಗದ ಪ್ರಕರಣಗಳು. 86% ಅತ್ಯಾಚಾರದ ಪ್ರಕರಣಗಳಿಗೆ ಪ್ರಾಥಮಿಕ ತನಿಖೆಯೂ ಶುರುವಾಗಿಲ್ಲ. 332 ಪ್ರಕರಣಗಳು ಸುಪ್ರೀಂ ಕೋರ್ಟಲ್ಲಿ ಹಾಗೆ ಉಳಿದಿವೆ. 31,386 ಅತ್ಯಾಚಾರ ಪ್ರಕರಣಗಳ ಆದೇಶವನ್ನು ಹೈಕೋರ್ಟ್ನಲ್ಲಿ ತಡೆಹಿಡಿಯಲಾಗಿದೆ. 95,000ಕ್ಕೂ ಹೆಚ್ಚು ಪ್ರಕರಣಗಳು ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಆದೇಶವಾಗದೆ ಉಳಿದುಕೊಂಡಿವೆ.